ಆ ಪೇಷಂಟ್ಗೆ ಊಟ ಮಾಡೋಕ್ಕೆ, ಮಾತಾಡೋಕ್ಕೆ ಮತ್ತು ನೋಡೋಕ್ಕೆ ವ್ಯತ್ಯಾಸ ಇರುತ್ತೆ. ಅದು ರೀಕನ್ಸ್ಟ್ರಕ್ಟ್ ಮಾಡಬೇಕಂದ್ರೆ ಅದು ಚಿಕ್ಕ ವಿಷಯ ಅಲ್ಲ, ನಮಗೆ ಸ್ವಲ್ಪ ಕಾಂಪ್ಲೆಕ್ಸಿಟಿ ಜಾಸ್ತಿ. ನಾವು ಕಾಲಿಂದ ಮೂಳೆ ತೆಗೆದು ಅದೇ ಶೇಪಲ್ಲಿ ಹಾಕ್ಬೋದು. ಚೂಯಿಂಗ್ ಬರಲ್ಲ, ಹಲ್ಲು ಹಾಕ್ಬೋದು. ಮೌತ್ ಕ್ಯಾನ್ಸರ್ ಇಸ್ ದ ಮೋಸ್ಟ್ ಕಾಮನ್ ಇನ್ ಇಂಡಿಯಾ. ಯಾರಿಗೆ ದವಡೆ ಹೋಗಿದೆ ಇಲ್ಲಾಂದರೆ ತೆಗಿಬೇಕಾಗತ್ತೆ. ನಮಗೆ ಮೋಸ್ಟ್ ಕಾಮನ್ ಅಂದರೆ ಕ್ಯಾನ್ಸರ್. ಈಗ ನಾವು ಏನು ಮಾಡ್ತಿದ್ದೀವಿ ಅಂದರೆ ವರ್ಚುವಲ್ ಸರ್ಜಿಕಲ್ ಪ್ಲಾನಿಂಗ್. ಕೇಳಕ್ಕೆ ಭಾಳ ಕಾಂಪ್ಲಿಕೇಟೆಡ್. 3D ಪ್ರಿಂಟಿಂಗ್ ಭಾಳ ಯೂಸ್ ಮಾಡ್ತೀವಿ. ಅದು ಎಲ್ಲಿ ಕಟ್ ಮಾಡೋದು ಅದೆಲ್ಲ ನೋಡಿ ಆಪ್ರೇಷನ್ ಮಾಡ್ತೀವಿ. 1 ಮಿಲಿಮೀಟರ್ ಇಲ್ಲಿ ಅಲ್ಲಿ ಅಂದರೆ ದೊಡ್ಡ ವಿಷಯ ಆಗುತ್ತೆ. ಅಂದರೆ ನೋಡೋಕ್ಕೆ ಯಾವುದೂ ವ್ಯತ್ಯಾಸ ಇರಲ್ಲ. ಸೊ ನಾವು ಬಾಯಲ್ಲಿ ಕ್ಯಾನ್ಸರ್ ನೋಡುವಾಗ ಅದು ಮೇನ್ ಟ್ರೀಟ್ಮೆಂಟ್ ಅಂದರೆ ಸರ್ಜರಿ. ಸೊ ಎಲ್ಲರೂ ಸ್ಟೇಜ್ 4 ಅಂತ ಕೇಳಿ ಭಯ ಪಡ್ತಾರೆ. ಬಾಯಲ್ಲಿ ಬರೋ ಕ್ಯಾನ್ಸರ್ ನೋಡಿದ್ರೆ ಸ್ವಲ್ಪ ಗಾಬರಿ ಬರುತ್ತೆ. ಅದು ಜಾ ಇನ್ ಅ ಡೇ, ಅಂದರೆ ಒಂದೇ ದಿನದಲ್ಲಿ ಇದು ಎಲ್ಲ ಸರ್ಜರಿ ಒಟ್ಟಿಗೆ ಮಾಡೋದು. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ. ನಾನು ರಕ್ಷಾ ಕೋಟ್ಯಾನ್, ಜಾ ರೀಕನ್ಸ್ಟ್ರಕ್ಷನ್ ಸರ್ಜನ್. ಅಂದರೆ ಈ ಒಂದು ಪದವನ್ನು ಕೇಳಿದ ತಕ್ಷಣ ತುಂಬ ಜನರಿಗೆ ಏನಪ್ಪ ಇದು ಅಂತ ಅನಿಸುತ್ತೆ. ಅಂದರೆ ಹಲ್ಲು ಮತ್ತು ದವಡೆಯ ಭಾಗದಲ್ಲಿ ಏನಾದರೂ ಸಮಸ್ಯೆ ಆದಾಗ ಅದನ್ನು ಸರಿಪಡಿಸ್ಲಿಕ್ಕಿರುವಂಥ ಒಂದು ಚಿಕಿತ್ಸಾ ವಿಧಾನ ಅಂತಲೇ ಹೇಳ್ಬೋದು. ಆದರೆ ಇದ್ರ ಬಗ್ಗೆ ನನಗೂ ಕೂಡ ಜಾಸ್ತಿ ಗೊತ್ತಿಲ್ಲ. ಸೊ ಈ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ, ಅಂದರೆ ಹಾಗಂದರೆ ಏನು, ಯಾವ ಸಂದರ್ಭದಲ್ಲಿ ಇದನ್ನು ಮಾಡಬಹುದು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ನಾರಾಯಣ ಸುಬ್ರಹ್ಮಣ್ಯಂ, ಲೀಡ್ ಕನ್ಸಲ್ಟೆಂಟ್, ಹೆಡ್ ಆ್ಯಂಡ್ ನೆಕ್ ಸರ್ಜರಿ ಆ್ಯಂಡ್ ಆನ್ಕಾಲಜಿ, ಆಸ್ಟರ್ CMI ಹಾಸ್ಪಿಟಲ್ಸ್, ಬ್ಯಾಂಗ್ಳೂರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಡಾಕ್ಟರ್. ಈಗ ಬೇರೆ ಚಿಕಿತ್ಸೆಗಿಂತ ಇದರಲ್ಲಿ ನಾವು ನೋಡೋದಾದರೆ ಜಾ ರೀಕನ್ಸ್ಟ್ರಕ್ಷನ್ ಸರ್ಜರಿ ಅಂತ ಹೇಳಿದಾಗ ಏನಿದು ಅಂತ ಅನಿಸುತ್ತೆ. ಸೊ ಇದನ್ನು ಸಿಂಪಲ್ ಆಗಿ ಜನರಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳೋದಾದರೆ ಏನಿದು ಈ ಪ್ರೊಸೀಜರ್ ಅಂತ? ಸೊ ಜಾ ರೀಕನ್ಸ್ಟ್ರಕ್ಷನ್ ಅಂದರೆ ನಮ್ಮ ದಾವಡೆಯಲ್ಲಿ ಟ್ಯೂಮರ್ ಇಲ್ಲಾಂದರೆ ಕ್ಯಾನ್ಸರ್ ಬಂದರೆ ನಾವು ಅದು ಗುಣ ಮಾಡೋಕ್ಕೆ ಆ ದಾವಡೆನ ತೆಗಿಬೇಕು. ಸರ್ಜರಿ ಈಸ್ ದ ವೇ ಟು ರಿಮೂವ್ ಇಟ್. ನಾವು ರೀಕನ್ಸ್ಟ್ರಕ್ಷನ್ ಮಾಡಿಲ್ಲ ಅಂದರೆ ಏನು ತೊಂದರೆ ಆಗುತ್ತೆ, ಆ ಪೇಷಂಟ್ಗೆ ಊಟ ಮಾಡೋಕ್ಕೆ, ಮಾತಾಡೋಕ್ಕೆ ಮತ್ತು ನೋಡೋಕ್ಕೆ ವ್ಯತ್ಯಾಸ ಇರುತ್ತೆ. ಸೊ ನಾವು ಅದು ರೀಕನ್ಸ್ಟ್ರಕ್ಟ್ ಮಾಡಬೇಕಂದ್ರೆ ಅದು ಚಿಕ್ಕ ವಿಷಯ ಅಲ್ಲ. ಯಾಕಂದರೆ ದಾವಡೆ ನೋಡಿದ್ರೆ ಅದು ಅನಾಟಮಿ ಮತ್ತು ಫಂಕ್ಷನ್ ಸ್ವಲ್ಪ ಕಾಂಪ್ಲೆಕ್ಸ್ ಆಗಿದೆ. ಸೊ ನಾವು ಅದ್ರ ಪ್ರಕಾರ ಸಿಮೆಟ್ರಿಕ್ ಹಾಗೆ ರೀಕನ್ಸ್ಟ್ರಕ್ಟ್ ಮಾಡಬೇಕಂದ್ರೆ ನಮಗೆ 2-3 ಆಪ್ಷನ್ಸ್ ಇದೆ. ಮೋಸ್ಟ್ ಆಫ್ ಇಟ್ ನಾವು ಕಾಲಿಂದ ಮೂಳೆ ತೆಗೆದು ಅದೇ ಶೇಪಲ್ಲಿ ಹಾಕಿ ರಕ್ತನಾಳ, ಕತ್ತಲಲ್ಲಿರೋ ರಕ್ತನಾಳಗೆ ಜೋಡಿಸ್ಬಿಟ್ಟು ಇಂಪ್ಲಾಂಟ್ ಹಾಕಿ ಹಲ್ಲು ಹಾಕ್ಬೋದು. ಸೊ ದಿಸ್ ಇಸ್ ವಾಟ್ ವಿ ಕಾಲ್ ಜಾ ರೀಕನ್ಸ್ಟ್ರಕ್ಷನ್. ಬರೀ ಮೂಳೆ ಹಾಕಿದ್ರೆ, ಹಾಲು ಹಾಕಿಲ್ಲ ಅಂದರೆ ಪೇಷಂಟ್ಸ್ ಫಂಕ್ಷನ್ಸ್ ವಿಲ್ ಬಿ ಇನ್ಕಂಪ್ಲೀಟ್. ಅಂದರೆ ಅವ್ರಿಗೆ ಊಟ ಮಾಡೋಕ್ಕಾಗಲ್ಲ, ದೇ ವೋಂಟ್ ಬಿ ಏಬಲ್ ಟು ಚೂ, ಮತ್ತು ಅಪಿಯರೆನ್ಸಲ್ಲಿ ವ್ಯತ್ಯಾಸ ಇರುತ್ತೆ. ಸೊ ನಾವು ಅದೆಲ್ಲ ರಿಸ್ಟೋರ್ ಮಾಡಬೇಕಂದ್ರೆ ಪೇಷಂಟ್ಗೆ ಆ ವ್ಯಾಧಿ ಬರೋ ಮುಂಚೆ ಇದ್ರಂತ ನಾವು ಅದು ರಿಸ್ಟೋರ್ ಮಾಡಬೇಕಂದ್ರೆ ದಿಸ್ ಇಸ್ ಅ ಸರ್ಜರಿ ದಟ್ ವಿ ಡೂ. ಓಕೆ. ಸೊ ಬೇರೆ ಸರ್ಜರಿಗಿಂತ ಇದು ಹೇಗೆ ಡಿಫ್ರೆಂಟ್ ಅಂತ ನೋಡೋದಾದ್ರೆ? ಸೊ ಹೇಗೆ ಡಿಫ್ರೆಂಟ್ ಅಂದರೆ ನಮಗೆ ಸ್ವಲ್ಪ ಕಾಂಪ್ಲೆಕ್ಸಿಟಿ ಜಾಸ್ತಿ. ಕಾಂಪ್ಲೆಕ್ಸಿಟಿ ಅಂದರೆ ಯೂಶ್ವಲಿ ನಾವು ಸ್ವಲ್ಪ ಸಂಪ್ರದಾಯಗಳು ನೋಡಿದ್ರೆ ಏನು ಮಾಡ್ತಾರೆ ಅಂದರೆ ರೀಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಮೂಳೆ ಹಾಕಿರ್ತಾರೆ. ಯೂಶ್ವಲಿ ಕಾಲಲ್ಲಿ 2 ಮೂಳೆ ಇದೆ. ಚಿಕ್ಕಂದರೆ ಫಿಬ್ಯುಲಾ, ಚಿಕ್ಕದ ಮೂಳೆ ಫಿಬ್ಯುಲಾ, ನಾವು ಅದೇ ತೆಗೆದು ರಕ್ತನಾಳ ಜೊತೆ ತೆಗೆದು ಅದೇ ಶೇಪಲ್ಲಿ ಹಾಕ್ಬೋದು. ಬಟ್ ಬರೀ ಮೂಳೆ ಹಾಕಿದ್ರೆ ನಮಗೆ ಶೇಪ್ ಮತ್ತು ಫಂಕ್ಷನ್ ಚೂಯಿಂಗ್ ಬರಲ್ಲ. ಸೊ ನಾವು ಚೂ ಮಾಡಬೇಕಂದ್ರೆ ನಾವು ಹಲ್ಲು ಹಾಕಬೇಕು. ಹಲ್ಲು ಹಾಕೋಕ್ಕೆ ನಾವು ಇಂಪ್ಲಾಂಟ್ ಹಾಕಿ ಸಪೋರ್ಟ್ ಕೊಡಬೇಕು. ಯಾಕಂದರೆ ನಾವು ಚೂ ಮಾಡುವಾಗ ಇಲ್ಲಿ ಭಾಳ ಫೋರ್ಸಸ್ ಇರುತ್ತೆ. ಅದೇ, ಸೊ ಅದು ಜಗಿಯೋಕ್ಕೆ ಅದು ಫೋರ್ಸ್ ನಾವು ಸ್ವಲ್ಪ ವಿತ್ಸ್ಟ್ಯಾಂಡ್ ಮಾಡಬೇಕಂದ್ರೆ ನಾವು ಇಂಪ್ಲಾಂಟ್ ಹಾಕೋದು. ಸೊ ನಾವು ಏನು ಮಾಡ್ತೀವಿ ಅಂದರೆ ಬಿಯಾಂಡ್ ಜಸ್ಟ್ ರಿಪ್ಲೇಸಿಂಗ್ ದ ಬೋನ್ ನಾವು ಇಂಪ್ಲಾಂಟ್ ಹಾಕಿ ಹಲ್ಲು ಹಾಕ್ಬೋದು. ಯಾಕಂದರೆ ಪೇಷಂಟ್ಸ್ ಫಂಕ್ಷನ್ಸ್ ನಾವು ತಿರ್ಗಾ ಕೊಟ್ಟರೆ ದೆನ್ ದೇ ಕ್ಯಾನ್ ಗೋ ಬ್ಯಾಕ್ ಟು ಅ ಗುಡ್ ಕ್ವಾಲಿಟಿ ಆಫ್ ಲೈಫ್. ಅಂದರೆ ನಾವು ಇದೆಲ್ಲ ಟ್ಯೂಮರ್ ತೆಗೆದು ಮತ್ತೆ ರೀಕನ್ಸ್ಟ್ರಕ್ಷನ್ ಮಾಡಿದ್ರೆ ಅವ್ರಿಗೆ ವ್ಯಾಧಿ ಮುಂಚೆ ಹೇಗಿದ್ದರೂ ವಿ ಆರ್ ಏಬಲ್ ಟು ರಿಸ್ಟೋರ್ ದಟ್. ಓಕೆ. ಯಾವ ಸಂದರ್ಭದಲ್ಲಿ ಇದನ್ನು ಮಾಡಬೇಕಾಗುತ್ತೆ ಅಂತ, ಅಂದರೆ ಕೆಲವರಿಗೆ ಆಕ್ಸಿಡೆಂಟ್ ಆದಾಗಲ ಅಥವಾ ಯಾವ ಸಿಚುವೇಶನಲ್ಲಿ ಈ ಸರ್ಜರಿಯನ್ನು ಮಾಡಲೇಬೇಕು ಅಂತ? ಸೊ ಇದು ನಮಗೆ ದವಡೆ ಡ್ಯಾಮೇಜ್ ಆಗಿದೆ ಅಂದರೆ ಯಾವುದು ಸಂದರ್ಭದಲ್ಲಿ ನಾವು ಮಾಡಿಸ್ಬೋದು.
ಮೋಸ್ಟ್ಲಿ ವಟ್ ವಿ ಸಿ ನಾವು ಬಂದು ಆಂಕಾಲಜಿಸ್ಟ್, ಸೊ ಐ ಆಮ್ ಅನ್ ಆಂಕಾಲಜಿಸ್ಟ್. ಐ ಡೀಲ್ ಮೇನ್ಲಿ ವಿತ್ ಟ್ಯೂಮರ್ ಮತ್ತು ಕ್ಯಾನ್ಸರ್. ಇದರಲ್ಲಿ ಏನು ಡಿಫ್ರೆನ್ಸ್ ಅಂದರೆ ಕ್ಯಾನ್ಸರ್ಸ್ ಆರ್ ಟ್ಯೂಮರ್ಸ್ ದಟ್ ಸ್ಪ್ರೆಡ್, ಅಂದರೆ ಬೇರೆ ಕಡೆಯಿಂದ ಸ್ಪ್ರೆಡ್ ಆಗೋ ಚಾನ್ಸ್ ಇದೆ, ಮತ್ತು ಅದು ಜನರಲಿ ಜೀವನಕ್ಕೆ ಅಪಾಯ ಸ್ವಲ್ಪ ಜಾಸ್ತಿ ಇರುತ್ತೆ. ನಮಗೆ ಮೋಸ್ಟ್ಲಿ ವಟ್ ವಿ ಸಿ ಈಸ್ ಬಾಯಲ್ಲಿ ಬರುವ ಕ್ಯಾನ್ಸರ್. ಮೌತ್ ಕ್ಯಾನ್ಸರ್ ಇಸ್ ದ ಮೋಸ್ಟ್ ಕಾಮನ್ ಇನ್ ಇಂಡಿಯಾ. ಸೊ ದೀಸ್ ಆರ್ ದ ಮೋಸ್ಟ್ ಕಾಮನ್. ಇದೆರಡು ಮೌತ್ ಕ್ಯಾನ್ಸರು ಮತ್ತು ಜಾ ಟ್ಯೂಮರ್ಸ್ ಆರ್ ದ ಮೋಸ್ಟ್ ಕಾಮನ್ ಕಾಸ್ ಫಾರ್ ದಿಸ್. ಸೊ ಈ ಥರ ಇದ್ದರೆ ನಾವು ಟ್ಯೂಮರ್ ತೆಗೆಯುವಾಗ ಅದೇ ಟೈಮಲ್ಲಿ ಚೆನ್ನಾಗಿ ನೋಡಿ ಪ್ಲ್ಯಾನ್ ಮಾಡಿ ಸರ್ಜರಿ ಮಾಡಿದ್ರೆ ಫಂಕ್ಷನ್ ವಿಲ್ ಬಿ ಬೆಸ್ಟ್. ಬಟ್ ಬೇರೆ ತೊಂದರೆ ಇದ್ದರೆ, ಅಂದರೆ ಆಕ್ಸಿಡೆಂಟ್ ಆಗಿ ಡ್ಯಾಮೇಜ್ ಆದರೆ, ಇಲ್ಲಾಂದರೆ ಕೆಲವು ಜನಗೆ ಕೋವಿಡಲ್ಲಿ ಮ್ಯೂಕೋರ್ ಅಂತ ಇದೆ, ಸೊ ಮ್ಯೂಕೋರಲ್ಲಿ ದಾವಡೆ ಡ್ಯಾಮೇಜ್ ಆಗಿ ಹೋಗಿರಬಹುದು. ಆ ಪೇಷಂಟ್ಸ್ಗೆನೂ ನಾವು ಆಪರೇಷನ್ ಮಾಡಿಸ್ಬೋದು. ಸೊ ಎನಿಬಡಿ ಹೂ ಹ್ಯಾಸ್ ದಿಸ್ ಪ್ರಾಬ್ಲಮ್, ಅಂದರೆ ಯಾರಿಗೆ ದಾವಡೆ ಹೋಗಿದೆ ಇಲ್ಲಾಂದರೆ ತೆಗಿಬೇಕಾಗತ್ತೆ, ಅವ್ರಿಗೆ ಎಲ್ಲ ಈ ಸರ್ಜರಿ ಸ್ವಲ್ಪ ನೋಡಿ ತಿಳ್ಕೋಬೇಕು ಅವ್ರಿಗೆ ಚೆನ್ನಾಗಿರತ್ತಾ ಇಲ್ವಾ ಬಿಫೋರ್ ದೇ ಅಂಡರ್ಗೋ ಎನಿ ಸರ್ಜರಿ. ಓಕೆ, ಸೊ ಮೇನ್ಲಿ ನೀವು ಮಾಡುವಂಥದ್ದು ಕ್ಯಾನ್ಸರ್ ಬಂದು ಯಾರಿಗೆ ಎಫೆಕ್ಟ್ ಆಗಿರುತ್ತೆ ಅಂಥವರಿಗೆ ಈ ಸರ್ಜರಿಯನ್ನು ಮಾಡ್ತೀರಾ? ಖಂಡಿತ. ಸೊ ನಮಗೆ ಮೋಸ್ಟ್ ಕಾಮನ್ ಅಂದರೆ ಕ್ಯಾನ್ಸರ್ಗೆ ಎಫೆಕ್ಟ್ ಆಗಿರುವ ಪೇಷಂಟ್ಸ್ಗೆ ಆಗೋದು. ಆದರೆ ಬೇರೆ ತೊಂದರೆಗಳಿಗೂ ಈ ಥರ ಸರ್ಜರಿ ಮಾಡಿ ದಾವಡೆನ ರಿಸ್ಟೋರ್ ಆಗ್ಬೋದು. ಓಕೆ ಓಕೆ. ಈ ಸರ್ಜರಿಯನ್ನು ನೀವು ಎಮರ್ಜೆನ್ಸಿ ಅಂತ ಕನ್ಸಿಡರ್ ಮಾಡ್ತೀರಾ ಹೇಗೆ ಅಂತ? ಯೂಶಲಿ ಇಲ್ಲ, ಇದು ಇಮರ್ಜೆನ್ಸಿಯಲ್ಲಿ ಮಾಡೋದು ಭಾಳ ರೇರ್. ಅಂದರೆ ಯಾರಿಗೆ ಸ್ವಲ್ಪ ಬ್ಲೀಡಿಂಗ್ ಏನಾದರೂ ತೊಂದರೆ ಇದ್ದರೆ ನಾವು ಇಮರ್ಜೆನ್ಸಿಯಾಗಿ ಮಾಡ್ಬೋದು. ಇಲ್ಲಾದರೆ ನಾವು ಸ್ವಲ್ಪ ಪ್ಲ್ಯಾನ್ ಮಾಡಿ ಮಾಡಿದ್ರೆ ರಿಸಲ್ಟ್ಸ್ ಚೆನ್ನಾಗಿರುತ್ತೆ. ಅಂದರೆ ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ಸರ್ಜರಿ. ಸೊ ಈಗ ನಾವು ಏನು ಮಾಡ್ತಿದ್ದೀವಿ ಅಂದರೆ ವರ್ಚುವಲ್ ಸರ್ಜಿಕಲ್ ಪ್ಲ್ಯಾನಿಂಗ್. ಕೇಳೋಕ್ಕೆ ಭಾಳ ಕಾಂಪ್ಲಿಕೇಟೆಡ್, ಎಕ್ಸ್ಪ್ಲೈನ್ ಮಾಡೋಕ್ಕೆ ಭಾಳ ಸಿಂಪಲ್. ಸೊ ನಾವು ಏನು ಮಾಡ್ತೀವಿ ಅಂದರೆ ಪೇಷಂಟ್ದು CT ಸ್ಕ್ಯಾನ್ ತೊಗೊಂಡು ಅವರು ವರ್ಚುವಲ್ ಆಗಿ ಅದೇ 3D ರೀಕನ್ಸ್ಟ್ರಕ್ಷನ್ ಮಾಡ್ತೀವಿ. ಅಂದರೆ ಅವ್ರ ಪೂರ್ತಿ ಮುಖ ದಾವಡೆ ಹೇಗಿರುತ್ತೆ ಅಂದರೆ ವಿ ರೀಪ್ರೊಡ್ಯೂಸ್ ದಟ್ ಆನ್ ಅ ಕಂಪ್ಯೂಟರ್. ಅದು ಕಂಪ್ಯೂಟರ್ ನೋಡಿ, ಸಪೋಸ್ ನಾವು ರೈಟ್ ಸೈಡ್ ದಾವಡೆ ತೆಗಿಬೇಕು, ಮೇಲಿರಲಿ ಕೆಳಗಡೆ ಇರಲಿ, ಅವ್ರ ಆಪೋಸಿಟ್ ಸೈಡು ಹೇಗಿದೆ ಅಂತ ಅದ ಪ್ರಕಾರ ನಾವು ಮ್ಯಾಚ್ ಮಾಡಿ ರೀಕನ್ಸ್ಟ್ರಕ್ಷನ್ ಪ್ಲ್ಯಾನ್ ಮಾಡ್ತೀವಿ. ಯಾಕಂದರೆ ಎಲ್ಲರದು ಮುಖದಲ್ಲಿ ವ್ಯತ್ಯಾಸ ಇರುತ್ತೆ. ಸೊ ಅದು ಅವ್ರದ್ದೇ ಮುಖ ನೋಡಿ ಮ್ಯಾಚ್ ಮಾಡಿ ನಾವು ಆಪರೇಟ್ ಮಾಡಿದರೆ ದ ರಿಸಲ್ಟ್ಸ್ ಆರ್ ಮೋಸ್ಟ್ ಆಕ್ಯುರೇಟ್. ಓಕೆ, ಸೊ ಕ್ಯಾನ್ಸರ್ ಟೈಮಲ್ಲಿ ಈ ಥರ ಮಾಡ್ತೀರಾ ಅಂತ ಆ್ಯಂಡ್ ಹೇಳಿದ್ರಿ. ಸೊ ಇದು ಎಮರ್ಜೆನ್ಸಿ ಅಲ್ಲ ಅಂತ. ಅದೇ. ಸೊ ಹಾಗಿದ್ರೆ ಅದಕ್ಕಿಂತ ಮುಂಚೆ ಪ್ರಿಪ್ರೇಷನ್ ಏನಾದರೂ ಮಾಡಬೇಕಾಗುತ್ತಾ ಹೇಗೆ? ಸೊ ನಾವು ಏನು ಮಾಡ್ತೀವಿ ಅಂದರೆ ವಿ ಡೂ ಅ ಸ್ಕ್ಯಾನ್. ಸೊ CT ಸ್ಕ್ಯಾನ್ ಮಾಡಿ, ಯೂಶಲಿ ಅದು ನಾರ್ಮಲ್ CT ಸ್ಕ್ಯಾನ್ ಅಂದರೆ ಸ್ವಲ್ಪ ಫೈನ್ ಕಟ್ಸ್, ಅಂದರೆ ಸ್ವಲ್ಪ ಆಕ್ಯುರಸಿ ಜಾಸ್ತಿ ಬೇಕಾಗತ್ತೆ. ಅದು ನಾವು ಕಂಪ್ಯೂಟ್ರಲ್ಲಿ ಹಾಕಿ ರೀಕನ್ಸ್ಟ್ರಕ್ಷನ್ ಮಾಡ್ತೀವಿ. ಅಂದರೆ ವಿ ರೀಕಾನ್ಸ್ಟಿಟ್ಯೂಟ್ ದ ಫೇಸ್, ಅಂದರೆ ಆ ಪೇಷಂಟ್ದು ಮುಖ ಹೇಗಿರುತ್ತೆ ಅಂತ ನೋಡ್ತೀವಿ. ದೆನ್ ಇದು ವರ್ಚುವಲ್ ಸರ್ಜರಿ ಅಂತ ಮಾಡ್ತೀವಿ. ವರ್ಚುವಲ್ ಸರ್ಜರಿ ಅಂದರೆ ನಾವು ದಾವಡೆ ಎಷ್ಟು ತೆಗಿಬೇಕು, ಎಲ್ಲಿಂದ ಎಲ್ಲಿವರೆಗೂ ತೆಗಿಬೇಕು, ಮತ್ತು ಅದು ಅಬ್ಲೇಷನ್ ಅಂದರೆ ಟ್ಯೂಮರ್ ತೆಗಿಯೋದು ಪ್ಲ್ಯಾನ್ ಮಾಡ್ತೀವಿ. ಆಮೇಲೆ ಆಪೋಸಿಟ್ ಸೈಡ್ ನೋಡಿ ಅವ್ರದ್ದೇ ದಾವಡೆ ನೋಡಿ ಅದ ಪ್ರಕಾರ ನಾವು ಇದು ಶೇಪ್ ಹೇಗೆ ಮಾಡೋದು, ಆಂಗ್ಯುಲೇಷನ್ ಹೇಗಿರುತ್ತೆ, ಹಲ್ಲಿ ಎಲ್ಲಿ ಬರಬೇಕು, ಅದೆಲ್ಲ ನೋಡಿ ನಾವು ಸ್ವಲ್ಪ ಪ್ಲ್ಯಾನ್ ಮಾಡ್ತೀವಿ. ಅದು ಪ್ಲ್ಯಾನ್ ಮಾಡಿಬಿಟ್ಟು ನಾವು ಗೈಡ್ಸ್ ಅಂತ ಪ್ರಿಂಟ್ ಮಾಡ್ತೀವಿ. ನಾವು 3D ಪ್ರಿಂಟಿಂಗ್ ಭಾಳ ಯೂಸ್ ಮಾಡ್ತೀವಿ. ಸೊ 3D ಪ್ರಿಂಟಿಂಗಲ್ಲಿ ಏನು ಮಾಡ್ತೀವಿ ಅಂದರೆ ಅದ ಪ್ರಕಾರ ಆ ಡೈಮೆನ್ಷನ್ಸ್ ಫೇಸ್ ಪ್ರಕಾರ ನಾವು ಪ್ರಿಂಟ್ ಮಾಡಿ, ಅದು ನಾವು ಪ್ರಿಂಟ್ ಮಾಡಿ ಆಪರೇಷನ್ ಟೈಮಲ್ಲಿ ಯೂಸ್ ಮಾಡ್ತೀವಿ. ಅದು ಹೇಗೆ ಯೂಸ್ ಮಾಡ್ತೀವಿ ಅಂದರೆ ಪೇಷಂಟ್ ಮುಖದಲ್ಲಿ ಹಾಕಿ ಮತ್ತು ಕಾಲಲ್ಲಿ ಹಾಕಿ ಅದು ಎಲ್ಲಿ ಕಟ್ ಮಾಡೋದು ಮತ್ತು ಎಷ್ಟು ಆ್ಯಂಗಲ್ ಬೇಕಾಗತ್ತೆ ಅದೆಲ್ಲ ನೋಡಿ ಆಪ್ರೇಷನ್ ಮಾಡ್ತೀವಿ. ಸೊ ಅದರಿಂದ ಏನು ಅಡ್ವಾನ್ಸ್ ಆಗಿದೆ ಅಂದರೆ ನಾವು ಸಬ್ ಮಿಲಿಮೀಟರ್ ಪ್ರೆಸಿಷನ್ ಸಿಗ್ಬೋದು. ಅಂದರೆ ಲೆಸ್ ದೆನ್ ಅ ಮಿಲಿಮೀಟರ್ ಎರರಿಂದ ನಾವು ಮಾಡಿದ್ರೆ ನಾವು ಫೇಸ್ ಶೇಪ್ ಚೆನ್ನಾಗಿ ಮಾಡ್ಬೋದು. ಮತ್ತು ಅವ್ರದ್ದು ಟೀತ್ ಪೊಸಿಷನ್ ಅಂದರೆ ನಿಮಗೆ 1 ಮಿಲಿಮೀಟರ್ ಇಲ್ಲಿ ಅಲ್ಲಿ ಹಲ್ ಪೊಸಿಷನಲ್ಲಿ ಇಲ್ಲ ಅಂದರೆ ದೊಡ್ಡ ವಿಷಯ ಆಗುತ್ತೆ. ವಿ ಆಲ್ ರಿಯಲೈಸ್ ದಟ್. ಸೊ ಮುಖದ್ದು ಶೇಪ್ ಬರುತ್ತಾ? ಅಬ್ಸಲ್ಯೂಟ್ಲಿ, ಮುಖದ್ದು ಅದೇ ಶೇಪ್ ರಿಸ್ಟೋರ್ ಮಾಡ್ಬೋದು. ಮತ್ತು ಈಗ ನಾವು ಏನು ಮಾಡ್ತೀವಿ ಅಂದರೆ ಸ್ಕಾಲೆಸ್ ಆಗಿ ಮಾಡ್ತೀವಿ. ಅಂದರೆ ಎಲ್ಲ ಬಾಯಿ ಒಳಗಡೆಯಿಂದನೇ ಆಪ್ರೇಷನ್ ಮಾಡ್ತೀವಿ.
ಮುಖದಲ್ಲಿ ಯಾವುದು ಸ್ಕಾರ್ ಹಾಕಲ್ಲ. ಸೊ ಅದು ಹಳೆ ಕಾಲದಲ್ಲಿ ಆಪರೇಷನ್ ಸ್ವಲ್ಪ ದೊಡ್ಡದಾಗಿ ಹಾಕಿ ಮತ್ತೆ ಪೇಷಂಟ್ಸ್ಗೆ ಭಯ ಇರುತ್ತೆ, ನಾವು ಇಲ್ಲಿ ಆಪರೇಷನ್ ಮಾಡಿ ಇಲ್ಲಿ ಒಂದು ದೊಡ್ಡ ಸ್ಕಾರ್ ಇದ್ದರೆ ಹೇಗಿರುತ್ತೆ ಅಂತ. ವಿ ಆರ್ ಏಬಲ್ ಟು ಡೂ ಆಲ್ ಆಫ್ ದ್ಯಾಟ್ ವಿದೌಟ್ ಸ್ಕಾರಿಂಗ್. ಮತ್ತು ನಾವು ಪ್ಲ್ಯಾನ್ ಮಾಡಿ ಚೆನ್ನಾಗಿ ಆ್ಯಕ್ಯುರೇಟ್ ಆಗೇ ಮಾಡ್ಬೋದು. ಸೊ ಪೇಷಂಟ್ಸ್ ಗೋ ಹೋಮ್ ಆಫ್ಟರ್ ಅ ಫ್ಯೂ ಡೇಸ್ ವಿತ್ ಅ ಗುಡ್ ಕ್ವಾಲಿಟಿ ಆಫ್ ರೀಕನ್ಸ್ಟ್ರಕ್ಷನ್. ಅಂದರೆ ನೋಡೋಕ್ಕೆ ಯಾವುದೂ ವ್ಯತ್ಯಾಸ ಇರಲ್ಲ ಮತ್ತು ಖಂಡಿತ. ಸೊ ಯು ಏಬಲ್ ಟು ಅವ್ರ ವ್ಯಾಧಿ ಬರೋ ಮುಂಚೆ ಹೇಗಿದ್ರು ಅದು ನಾವು ರಿಸ್ಟೋರ್ ಮಾಡ್ಬೋದು ಈಗ ನಮ್ಮ ಸರ್ಜಿಕಲ್ ಟೆಕ್ನಿಕ್ಸ್ ಜೊತೆ. ನೀವು ಹೇಳಿದ್ರೆ ಡಾಕ್ಟರ್, ನನಗೆ ಯೂಶಲಿ ಕ್ಯಾನ್ಸರ್ ಪೇಷಂಟ್ಗೆ ಮಾಡ್ತೀನಿ ಅಂತ. ಸೊ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಕೊಟ್ಟಾದ್ಮೇಲೆ ಸರ್ಜರಿ ಮಾಡ್ತೀರಾ ಅಥವಾ ಹೇಗೆ ಅಂತ? ಅಂದರೆ ಕ್ಯಾನ್ಸರಲ್ಲೂ ಕೂಡ ಸ್ಟೇಜಸ್ ಇರುತ್ತೆ ಅಂತ. ಸೊ ಅಡ್ವಾನ್ಸ್ ಸ್ಟೇಜಲ್ಲಿ ಇದ್ದಾಗ ಈ ಥರ ಎಲ್ಲ ಸರ್ಜರಿ ಮಾಡೋದಕ್ಕಾಗುತ್ತಾ ಹೇಗೆ ಅಂತ? ಸೊ ವೆರಿ ಗುಡ್ ಕ್ವೆಶ್ಚನ್. ಸೊ ನಾವು ಬಾಯಲ್ಲಿ ಕ್ಯಾನ್ಸರ್ ನೋಡುವಾಗ ಅದು ಮೇನ್ ಟ್ರೀಟ್ಮೆಂಟ್ ಅಂದರೆ ಸರ್ಜರಿ. ಬೇರೆ ಕ್ಯಾನ್ಸರ್ಗಳಿಗೆ ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಕೊಡ್ತೀವಿ. ಬಟ್ ನಾವು ಕ್ಯೂರ್ ರೇಟ್ ನೋಡಿದ್ರೆ ಓರಲ್ ಕ್ಯಾನ್ಸರ್ಗೆ, ಬಾಯಲ್ಲಿ ಬರೋ ಕ್ಯಾನ್ಸರ್ಗೆ ನಾವು ಸರ್ಜರಿಯಿಂದ ಟ್ರೀಟ್ ಮಾಡಿದ್ರೆ ಕ್ಯೂರ್ ರೇಟ್ಸ್ ಆರ್ ದ ಬೆಸ್ಟ್. ಪೇಷಂಟ್ಸ್ ಚೆನ್ನಾಗಿ ಗುಣ ಆಗ್ತಾರೆ ಮತ್ತು ಕ್ಯೂರ್ ಆಗ್ತಾರೆ. ಅರ್ಲಿ ಸ್ಟೇಜ್ ಕ್ಯಾನ್ಸರ್ಗೆ ನಾವು ಬರೀ ಆಪರೇಷನಿಂದ ಟ್ರೀಟ್ ಮಾಡ್ಬೋದು. ಅಂದರೆ ಸ್ಟೇಜ್ 1 ಸ್ಟೇಜ್ 2ಗೆ ಬರೀ ಸರ್ಜರಿ ಟ್ರೀಟ್ ಮಾಡಿ ಗುಣ ಆಗ್ಬೋದು. ಸ್ಟೇಜ್ 3 ಸ್ಟೇಜ್ 4 ನೋಡಿದ್ರೆ ನಾವು ಆಪರೇಟ್ ಮಾಡಿ ರೀಕನ್ಸ್ಟ್ರಕ್ಷನ್ ಮಾಡಿ ಆಮೇಲೆ ರೇಡಿಯೋಥೆರಪಿನೂ ಕೊಡಬೇಕು. ಯಾಕಂದರೆ ಚಿಕ್ಕ ಕ್ಯಾನ್ಸರ್ ಸೆಲ್ಸ್ ಯಾವುದು ಕಣ್ಣಿಗೆ ಕಾಣಿಸಲ್ಲ ಮತ್ತು ಸ್ಕ್ಯಾನಲ್ಲಿ ಗೊತ್ತಿರಲ್ಲ, ಅದು ರೇಡಿಯೇಷನ್ ಹೋಗಿ ಅದು ಕ್ಯಾನ್ಸರ್ ಸೆಲ್ಸ್ ಎಲ್ಲ ಸತ್ತೋಗುತ್ತೆ. ಸೊ ಯೂಶಲಿ ದವಡೆ ಇನ್ವಾಲ್ವ್ ಆಗಿದೆ ಅಂದರೆ ಅದು ಸ್ವಲ್ಪ ಲೇಟ್ ಸ್ಟೇಜ್, ಅಂದರೆ ಸ್ಟೇಜ್ 3 ಸ್ಟೇಜ್ 4. ಆದರೆ ನಾವು ಆರಲ್ ಕ್ಯಾನ್ಸರ್ ನೋಡುವಾಗ, ಬಾಯಲ್ಲಿ ಬರೋ ಕ್ಯಾನ್ಸರ್ ನೋಡಿದ್ರೆ ಸ್ಟೇಜ್ 4 ಡಿಸೀಸ್ ನೋಡಿದ್ರೆ ಅದು ಕ್ಯೂರಬಲ್. ಸೊ ನಮಗೆ ಯಾರಾದರೂ ಸ್ಟೇಜ್ 4 ಖಂಡಿತ. ಸೊ ಬೇರೆ ಕಡೆ ಏನು ಸ್ಪ್ರೆಡ್ ಇಲ್ಲ ಅಂದರೆ ಲಂಗ್ಸ್ಗೆ ಯಾವುದು ಸ್ಪ್ರೆಡ್ ಇಲ್ಲ ಮತ್ತು ಮೂಳೆಗೆ ಏನು ಸ್ಪ್ರೆಡ್ ಆಗಿಲ್ಲ ಅಂದರೆ ಇಟ್ ಈಸ್ ಸ್ಟಿಲ್ ವೆರಿ ಕ್ಯೂರಬಲ್ ಡಿಸೀಸ್. ಸೊ ಎಲ್ಲರೂ ಸ್ಟೇಜ್ 4 ಅಂತ ಕೇಳಿ ಭಯ ಪಡ್ತಾರೆ, ಏನೂ ಮಾಡೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಅದು ಒಂದು. ಇನ್ನೊಂದು, ನಮಗೆ ಬಾಯಲ್ಲಿ ಬರೋ ಕ್ಯಾನ್ಸರ್ ನೋಡಿದ್ರೆ ಸ್ವಲ್ಪ ಗಾಬರಿ ಬರುತ್ತೆ, ಸ್ವಲ್ಪ ಇಟ್ಸ್ ಅ ಲಿಟಲ್ ಸ್ಕ್ಯಾರಿ. ಅಂದ್ರೆ ಇಲ್ಲಿ ಹುನ್ ತರ ಆಗ್ಬೋದು, ಸ್ವಲ್ಪ ಡಿಫರೆಂಟ್ ಅಂತ ಅನ್ಸುತ್ತೆ. ಖಂಡಿತ. ಸಿನಿಮಾ ಅಲ್ಲಿ ನೋಡ್ತೀವಿ ಅಲ್ವಾ, ಆ ಟೊಬ್ಯಾಕೋ ವಾರ್ನಿಂಗ್ಸ್ ನೋಡಿದ್ರೆ ಬಾಲ ಗಾಬರಿ ಬರುತ್ತೆ. ಆದರೆ ಆ ಥರ ನೋಡಿದ್ರೆ ಕೂಡ ದೋಸ್ ಪೇಷಂಟ್ಸ್ ಆರ್ ಸ್ಟಿಲ್ ವೆರಿ ಕ್ಯೂರಬಲ್. ಸಪೋಸ್ ಬೇರೆ ಕಡೆ ಏನು ಸ್ಪ್ರೆಡ್ ಆಗಿಲ್ಲ ಅಂದರೆ ಇಫ್ ದೇ ಆರ್ ಓನ್ಲಿ ಇನ್ ದ ಮೌತ್ ಆ್ಯಂಡ್ ನೆಕ್, ಬರೀ ಬಾಯಲ್ಲಿ ಮತ್ತು ಕತ್ತಲ್ಲಿರುವ ಗ್ರಂಥಿ ಲಿಂಫ್ ನೋಡ್ಸ್ ಅಂದರೆ ಈ 2 ಜಾಗದಲ್ಲಿ ಮಾತ್ರ ಇದೆ ಅಂದರೆ ದೇ ಆರ್ ಸ್ಟಿಲ್ ವೆರಿ ಕ್ಯೂರಬಲ್. ಸೊ ನಾವು ಅದು ಪೇಷಂಟ್ನ ನೋಡಿ ಗಾಬರಿ ಪಟ್ಟು ಟ್ರೀಟ್ಮೆಂಟ್ ತಗೊಂಡಿಲ್ಲ ಅಂದರೆ ಪ್ರಾಬ್ಲಮ್, ಭಾಳ ಹಿಂಸೆ ಬರುತ್ತೆ. ಈಗ ಒಂದ್ಸತಿ ಬಾಯಿಯ ಕ್ಯಾನ್ಸರ್ ಕ್ಯೂರ್ ಮಾಡಿ ಆದ್ಮೇಲೆ ಈ ಸರ್ಜರಿ ನೀವು ಮಾಡಬೇಕಾಗುತ್ತೆ ಹೇಗೆ? ಸೊ ನಾವು ಈಗ ಏನು ಮಾಡ್ತಾ ಇದೀವಿ ಅಂದರೆ ಒಂದೇ ಸರ್ಜರಿ ಅಟ್ ಎ ಟೈಮ್. ಸೊ ನಾವು ಕ್ಯಾನ್ಸರ್ ಪೂರ್ತಿ ತೆಗೆದು ಗ್ರಂಥಿ ತೆಗೆಯೋದು ಅಂದರೆ ಲಿಂಫ್ ನೋಡ್ ಡಿಸೆಕ್ಷನ್ ಅಂತ ಹೇಳ್ತೀವಿ. ಅದು ಯಾಕೆ ತೆಗಿತೀವಿ ಅಂದರೆ ನಮಗೆ ಬಾಯಲ್ಲಿ ಬರುವ ಕ್ಯಾನ್ಸರ್ ಗ್ರಂಥಿಗೆ ಸ್ಪ್ರೆಡ್ ಆಗೋ ಸಾಧ್ಯ ಇದೆ. ಸೊ ಲಿಂಫ್ ನೋಡ್ಸು ತೆಗೆದು ಅದೇ ಒಂದೇ ಸರ್ಜರಿಯಲ್ಲಿ ರೀಕನ್ಸ್ಟ್ರಕ್ಷನ್ ಮಾಡಿ ಇಂಪ್ಲಾಂಟ್ ಹಾಕಿ ಮತ್ತೆ ಹಲ್ಲು ಹಾಕೋದು. ಅದು ಜಾಯಿನ್ ಅ ಡೇ, ಅಂದರೆ ಒಂದೇ ದಿನದಲ್ಲಿ ಇದು ಎಲ್ಲ ಸರ್ಜರಿ ಒಟ್ಟಿಗೆ ಮಾಡೋದು. ಓಕೆ, ಸೊ ಅದಕ್ಕೆ ಜಾಯಿನ್ ಅ ಡೇ ಅಂತ. ಕರೆಕ್ಟ್. ನೆಕ್ಸ್ಟ್ ಕ್ವೆಶ್ಚನ್ ಅದೇ ಆಗಿತ್ತು, ಸೊ ಅದಕ್ಕೋಸ್ಕರ. ಕರೆಕ್ಟ್. ಸೊ ಜಾಯಿನ್ ಅ ಡೇ ಹೇಗಂದ್ರೆ ಇದ್ರ ಮುಂಚೆ ಹೇಗಿತ್ತಂದ್ರೆ ಆಪರೇಷನ್ ಮಾಡಿ ಮೂಳೆ ರಿಪ್ಲೇಸ್ ಮಾಡ್ತಾರೆ ಸದ್ಯಕ್ಕೆ, ಆಮೇಲೆ 1 ವರ್ಷ ಬಿಟ್ಟು ಅದರಲ್ಲಿ ಇಂಪ್ಲಾಂಟ್ ಹಾಕೋದು. ಇಂಪ್ಲಾಂಟ್ ಅಂದ್ರೆ ನಮ್ಮ ಡೆಂಟಲ್ ಇಂಪ್ಲಾಂಟ್. ಸೊ ಹಾಕಿರೋ ಮೂಳೆಯಲ್ಲಿ ಡೆಂಟಲ್ ಇಂಪ್ಲಾಂಟ್ ಹಾಕ್ತಾರೆ. ಆಮೇಲೆ ಅದು ವಾಸಿ ಆದಮೇಲೆ ಇನ್ನೂ ಒಂದು 3 ತಿಂಗಳು 4 ತಿಂಗಳು 6 ತಿಂಗಳು ಬಿಟ್ಟು ಅದ್ರ ಮೇಲೆ ಹಲ್ಲು ಹಾಕೋದು. ಸೊ ಇಟ್ ವಾಸ್ ಅ ಲಾಂಗ್ ಪ್ರೊಸೀಜರ್, ಅಂದರೆ 1 ವರ್ಷ ಆಗ್ಬೋದು ಇದೆಲ್ಲ ಮಾಡೋಕ್ಕೆ, ಕೆಲವು ಸತಿ ಜಾಸ್ತಿನೂ ಆಗ್ಬೋದು. ಮತ್ತು 2-3 ಸರ್ಜರಿ ಬೇಕಾಗತ್ತೆ. ಮತ್ತು ಭಾಳ ನಾವು ಫೈನಾನ್ಷಿಯಲ್ ಟಾಕ್ಸಿಸಿಟಿ ಅಂತ ಹೇಳ್ತೀವಿ, ಅಂದರೆ ಪೇಷಂಟ್ಗೆ ಎಕ್ಸ್ಪೆಂಡಿಚರ್ ಜಾಸ್ತಿ, ಭಾಳ ಎಕ್ಸ್ಪೆಂಡಿಚರ್ ಜಾಸ್ತಿ. ಅಂದರೆ 2 ಸತಿ ಆಪರೇಷನ್ ಮಾಡೋದು, ಖಂಡಿತ. ಮತ್ತೆ ಇನ್ಶೂರೆನ್ಸ್ ಅಲ್ಲಿನೂ ಅದು ಕವರ್ ಏನಾಗಲ್ಲ. ನೀವು ಡೆಂಟಲ್ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ಯಾವುದು ಇನ್ಶೂರೆನ್ಸ್ ಕವರ್ ಆಗಲ್ಲ. ಸೊ ನಾವು ಈಗ ಏನು ಮಾಡ್ತಾ ಇದೀವಿ ಅಂದರೆ ಎಲ್ಲ ಒಂದೇ ಆಪರೇಷನ್ ಮಾಡೋದು. ಸೊ ದ ಪೇಷಂಟ್ ಒಂದೇ ಸತಿ ಆಪರೇಷನ್ ಮಾಡಿ ಸರಿ ಆಗ್ತಾರೆ. ದೇ ಡೋಂಟ್ ನೀಡ್ ರಿಪೀಟೆಡ್ ಪ್ರೊಸೀಜರ್ಸ್, ಮತ್ತೆ ಬಂದು ಆಪರೇಷನ್ ಮಾಡೋದು ಮತ್ತೆ ಎಕ್ಸ್ಪೆಂಡಿಚರು ಏನೂ ಇರಲ್ಲ. ಸೊ ಒಂದೇ ಆಪರೇಷನಲ್ಲಿ ಎಲ್ಲ ಮಾಡಿ ಮತ್ತೆ
ರಿಹಬಿಲಿಟೇಷನ್ ಆಗುತ್ತೆ. ಸೊ ಪೇಷಂಟ್ಗೆ ಸೈಕಲಾಜಿಕಲಿ ಬೆನಿಫಿಟ್ ಖಂಡಿತ ಆಗುತ್ತೆ. ಯಾಕಂದರೆ ಅವ್ರದ್ದು ಎದ್ದೇಳಿದ ತಕ್ಷಣ ನಾರ್ಮಲ್ ಆಗಿರ್ತಾರೆ, ನೋಡಿದಾಗ ಮುಂಚೆ ಇರೋ ತರನೇ ಇದೆಯಲ್ಲ ಅಂತ ಅನ್ಸುತ್ತೆ. ಖಂಡಿತ. ಮತ್ತೆ ಅವ್ರಿಗೆ ಅದು ಕಾನ್ಫಿಡೆನ್ಸ್ ಬರುತ್ತೆ, ನಾನು ಸರಿ ಆಗ್ತೀನಿ, ಕ್ಯೂರ್ ಆಗ್ತೀನಿ, ಎಲ್ಲ ಚೆನ್ನಾಗಿದೆ ಅಂತ. ನಮ್ಮ ವ್ಯಾಧಿಯಲ್ಲಿ ಏನು ಪ್ರಾಬ್ಲಮ್ ಅಂದರೆ, ಬಾಯಲ್ಲಿ ಬರುವ ಕ್ಯಾನ್ಸರಲ್ಲಿ ನಾವು ಆಪ್ರೇಷನ್ ಮಾಡಿದ್ಮೇಲೆ ನಾವು ಚೆನ್ನಾಗಿ ರೀಕನ್ಸ್ಟ್ರಕ್ಷನ್ ಮಾಡಿಲ್ಲ ಅಂದರೆ ಕೆಲವು ಜನ ಸೋಷಲ್ ಲೈಫ್ ಖಂಡಿತ ಇರಲ್ಲ. ಅವ್ರು ತಿರ್ಗಾ ಸೋಷಲ್ ಲೈಫ್ ಅಂದರೆ ನಾವು ರೀಕನ್ಸ್ಟ್ರಕ್ಷನ್ ಚೆನ್ನಾಗಿ ಮಾಡಿಲ್ಲ ಅಂದರೆ ಅವರು ಫಿಸಿಕಲ್ ಅಪಿಯರೆನ್ಸ್ ಚೆನ್ನಾಗಿಲ್ಲ, ಅವ್ರು ಊಟ ಮಾಡೋಕ್ಕಾಗಲ್ಲ, ಮತ್ತು ಮಾತಾಡೋಕ್ಕಾಗಲ್ಲ ಅಂದರೆ ಅವರು ಐಸೋಲೇಟೆಡ್ ಆಗಿರ್ತಾರೆ. ಅಂದರೆ ಯಾರು ತಿರ್ಗಾ ಹೋಗ್ಬಿಟ್ಟು ಕೆಲಸ ಜಾಯಿನ್ ಮಾಡಲ್ಲ, ಮತ್ತು ಅವ್ರ ಬೆರೆಯೋದಕ್ಕೆ ಇಷ್ಟಪಡೋದು ಖಂಡಿತ. ಮತ್ತು ಸೋಷಲಿ ಬೇರೆ ಜನ ಮೀಟ್ ಮಾಡೋದು, ಪಬ್ಲಿಕಲ್ಲಿ ಊಟ ಮಾಡೋದು ಏನೂ ಮಾಡೋಕ್ಕಾಗಲ್ಲ. ಸೊ ಫಾರ್ ಅಸ್ ಇದು ಮಾಡೋದು ಇಟ್ಸ್ ನಾಟ್ ಅ ಲಕ್ಸುರಿ, ಇಟ್ಸ್ ಅ ನೆಸೆಸಿಟಿ. ಸೊ ನಾವು ಆ ಪೇಷಂಟ್ನ ರಿಹಬಿಲಿಟೇಟ್ ಮಾಡಿ ಅವ್ರ ವ್ಯಾಧಿ ಬರೋ ಮುಂಚೆ ಇದ್ರಂತ ನಾವು ಅದು ರಿಸ್ಟೋರ್ ಮಾಡಬೇಕಂದ್ರೆ ಇಟ್ ಈಸ್ ಅ ನೆಸೆಸಿಟಿ. ಇಲ್ಲಾದ್ರೆ ಅವ್ರಿಗೆ ಸೈಕಲಾಜಿಕಲ್, ಸೋಷಿಯಲ್, ಫಂಕ್ಷನಲ್ ಇಂಪ್ಯಾಕ್ಟ್ ಭಾಳ ಇರುತ್ತೆ, ಪ್ರಾಬ್ಲಮ್ ಆಗೇ ಆಗುತ್ತೆ. ಯೋಚನೆ ಮಾಡ್ತಾರೆ ಇನ್ನೊಬ್ರು ನನ್ನ ಬಗ್ಗೆ ನಮ್ಮನ್ನ ನೋಡೋ ರೀತಿ ಹೇಗಿರುತ್ತಪ್ಪ ಅಂತ. ಅಂದ್ರೆ ಕೆಲವ್ರು ಬಾಯ್ಬಿಟ್ಟು ಹೇಳ್ದೇ ಇದ್ರು ಅವ್ರ ಮುಖದ ಎಕ್ಸ್ಪ್ರೆಷನ್ ನೋಡಿದಾಗ್ಲೇ ನಮ್ಮನ್ನ ನೋಡೋ ರೀತಿ ಚೇಂಜ್ ಇದೆ ಅಂತ ಅನ್ಸುತ್ತೆ. ಸೊ ಮನ್ಸಲ್ಲಿ ಏನೋ ಒಂದು ಬೇಜಾರು ಇದ್ದೇ ಇರುತ್ತೆ ಅವ್ರಿಗೆ ಅಂತ. ಖಂಡಿತ. ಯಾಕಂದರೆ ನಾವು ಚೆನ್ನಾಗಿ ಟ್ರೀಟ್ ಮಾಡಿದ್ದೀವಿ ಅಂದರೆ ಇಟ್ ಈಸ್ ಎ ಕ್ಯೂರಬಲ್ ಕ್ಯಾನ್ಸರ್. ಅಂದರೆ ಪೇಷಂಟ್ ಕ್ಯೂರ್ ಆಗ್ತಾರೆ, ಗುಣ ಆಗ್ತಾರೆ, ಭಾಳ ವರ್ಷ ಇರ್ತಾರೆ. ಬಟ್ ನಾವು ರೀಕನ್ಸ್ಟ್ರಕ್ಟ್ ಚೆನ್ನಾಗಿ ಮಾಡಿಲ್ಲ ಅಂದರೆ ಅವರು ಸೋಷಲಿ ಬಿಕಮ್ ರಿಕ್ಲೂಸಿಸ್, ಅಂದರೆ ಹೊರಗಡೆ ಹೋಗಲ್ಲ, ಯಾರ ಜೊತೆನೂ ಮಿಕ್ಸ್ ಮಾಡೋಕ್ಕಾಗಲ್ಲ. ಸೊ ದೇ ಆರ್ ಐಸೋಲೇಟೆಡ್ ಅಟ್ ಹೋಮ್. ಡಿಪ್ರೆಷನ್ ಆಗುತ್ತೆ, ಎಲ್ಲ ಆಗುತ್ತೆ. ಮತ್ತು ನಾವು ತಿರ್ಗಾ ಹೋಗಿ ಕೆಲಸ ಜಾಯಿನ್ ಮಾಡೋಕ್ಕಾಗಲ್ಲ, ನಾವು ಏನೂ ಆ್ಯಕ್ಟಿವ್ ಆಗಿ ಪ್ರೊಡಕ್ಟಿವ್ ಆಗಿ ಏನೂ ಮಾಡೋಕ್ಕಾಗಲ್ಲ ಅಂದರೆ ದೆನ್ ಇಟ್ ಅಫೆಕ್ಟ್ಸ್ ಅಸ್ ವೆರಿ ಬ್ಯಾಡ್ಲಿ. ನಮ್ಮ ಮುಖದಲ್ಲಿ 4 ಪಿಂಪಲ್ ಹೆಚ್ಚಾದ್ರೇನೆ ಒಬ್ರ ಮುಂದೆ ಹೋಗೋದಕ್ಕೆ ಮುಚ್ಕರ ಆಗುತ್ತೆ. ಅಂಥದ್ರಲ್ಲಿ ಮುಖದ ಶೇಪ್ ಔಟ್ ಆಗಿದೆ ಅಂದಾಗ ಆಬ್ವಿಯಸ್ಲಿ ಅದೊಂದು ಹಿಂಜರಿಕೆ ಇದ್ದೇ ಇರುತ್ತೆ. ಅಬ್ಸಲ್ಯೂಟ್ಲಿ. ನಮಗೆ ಪೇಷಂಟ್ಸ್ ಬಂದು ಆರಲ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಬಗ್ಗೆ ಕೇಳಿದ್ರೆ ಫಸ್ಟ್ ಕ್ವೆಶ್ಚನ್ ಇಸ್ ದಿಸ್: ಹೆಂಗೆ ಕಾಣಿಸುತ್ತೆ? ಅಂದರೆ ನಾವು ಆಪ್ರೇಷನ್ ಮಾಡಿದ್ಮೇಲೆ ಫೇಸ್ ಶೇಪ್ ಹೇಗಿರುತ್ತೆ? ಎಷ್ಟೊಂದು ಜನ ಇದು ಗಾಬರಿ ಪಟ್ಟು ಚೆನ್ನಾಗಿ ಟ್ರೀಟ್ಮೆಂಟ್ ತಗೊತಾ ಇಲ್ಲ. ದಟ್ ಈಸ್ ಅ ಬಿಗ್ ಪ್ರಾಬ್ಲಮ್. ಸೊ ನಮಗೆ ಲಿವರಲ್ಲಿ ಕ್ಯಾನ್ಸರ್ ಬಂದರೆ ಸ್ಕಾರ್ ಇರುತ್ತೆ, ಅದೇ ನಾವು ಬಟ್ಟೆ ಕೆಳಗಡೆ ಇರುತ್ತೆ. ಬ್ರೆಸ್ಟ್ ಕ್ಯಾನ್ಸರ್ ಬಂದರೆ ಒಳಗಡೆ ಇರುತ್ತೆ. ನಮಗೆ ಹೆಡ್ ಆ್ಯಂಡ್ ನೆಕ್ಕಲ್ಲಿ ಕ್ಯಾನ್ಸರ್ ಬಂದರೆ ಎಲ್ಲರಿಗೂ ಗೊತ್ತಿರುತ್ತೆ. ದ್ಯಾಟ್ಸ್ ದ ಇಶ್ಯೂ ಆ್ಯಂಡ್ ದ್ಯಾಟ್ಸ್ ವಾಟ್ ವಿ ಸ್ಟ್ರಗಲ್ ವಿತ್. ಸೊ ನಾವು ಅದಕ್ಕೆ ಇಷ್ಟೊಂದು ಕಾಂಪ್ಲೆಕ್ಸ್ ರೀಕನ್ಸ್ಟ್ರಕ್ಷನ್ ಯಾಕೆ ಮಾಡ್ತಿದೀವಿ ಅಂದರೆ ಬಿಕಾಸ್ ದ ಪೇಷಂಟ್ ನೀಡ್ಸ್ ಇಟ್. ಇದು ಕಾಸ್ಮೆಟಿಕ್ ಸರ್ಜರಿ ಅಂತ ಏನೂ ಇಲ್ಲ. ಇಟ್ ಈಸ್ ಅ ನೆಸೆಸಿಟಿ ಫಾರ್ ಅವರ್ ಪೇಷಂಟ್ಸ್. ಖಂಡಿತ. ಸೊ ದಟ್ ಆರ್ ಪೇಷಂಟ್ಸ್ ಡೂ ವೆಲ್ ಲಾಂಗ್ ಟರ್ಮ್. ಸೊ ಆ ಥರ ನೀವು ಜಾ ರಿಕನ್ಸ್ಟ್ರಕ್ಷನ್ ಸರ್ಜರಿ ಮಾಡಿ ಆದಮೇಲೆ ಮತ್ತೆ ಆ ಪರ್ಸನ್ಗೆ ಕ್ಯಾನ್ಸರ್ ಬರಲ್ಲ ಅಂತ ಹೇಳೋದಕ್ಕಾಗುತ್ತಾ? ಸೊ ಕ್ಯಾನ್ಸರಲ್ಲಿ ಏನು ಪ್ರಾಬ್ಲಮ್ ಅಂದರೆ ತಿರುಗ ಬರೋ ಸಾಧ್ಯ ಇದೆ. ಬೈ ನೇಚರ್ why we are worried about cancer is because ಅದಕ್ಕೆ ರಿಕರೆನ್ಸ್ ರಿಸ್ಕ್ ಇರುತ್ತೆ. ಅಂದ್ರೆ 5 to 10 years ಒಳಗಡೆ ಅದು ಇರುತ್ತೆ. ಕರೆಕ್ಟ್. ಸೊ ಇನ್ ಬಾಯಲ್ಲಿ ಬರುವ ಕ್ಯಾನ್ಸರ್ಗೆ ದ ರಿಸ್ಕ್ಸ್ ಆರ್ ಹೈಯೆಸ್ಟ್ ಇನ್ ದ ಫಸ್ಟ್ 1.5 years. 1.5 ವರ್ಷ ಒಳಗಡೆ ತಿರುಗ ಬರೋದು ಚಾನ್ಸ್ ಇದೆ. ಬಟ್ ವೆನ್ ವಿ ಡೂ ಅ ಗುಡ್ ಸರ್ಜರಿ, ನಾವು ಚೆನ್ನಾಗಿ ಆಪ್ರೇಟ್ ಮಾಡಿ ಮತ್ತೆ ರೇಡಿಯೇಷನ್ ಕೊಟ್ಟರೆ ರಿಸ್ಕ್ ಈಸ್ ಲೋ. ಸೊ ಕಂಪೇರ್ಡ್ ಟು ಅದರ್ ಕ್ಯಾನ್ಸರ್ಸ್ ದ ರಿಸ್ಕ್ ಈಸ್ ಲೋ. ಸೊ ನಾವು ಜಾ ರೀಕನ್ಸ್ಟ್ರಕ್ಷನ್ ಒಂದು 10 ಜನಗೆ ಮಾಡಿದ್ರೆ 1-2 ಪೇಷಂಟ್ಗೆ ತೊಂದರೆ ಆಗ್ಬೋದು, ಅಂದರೆ ರಿಕರೆನ್ಸ್ ಆಗ್ಬೋದು. ಬಟ್ ಅದು ನೋಡಿ 1-2 ಪೇಷಂಟ್ ನೋಡಿ ಮಿಕ್ಕಿದ 8 ಪೇಷಂಟ್ಗೆ ನಾವು ರಿಕನ್ಸ್ಟ್ರಕ್ಷನ್ ಮಾಡಿಲ್ಲ ಅಂದರೆ ದಟ್ ಡಸಂಟ್ ಮೇಕ್ ಸೆನ್ಸ್. ಅಂದರೆ ದ ರಿಸ್ಕ್ಸ್ ಆಫ್ ರಿಕರೆನ್ಸ್ ಆರ್ ಲೋ ವೆನ್ ವಿ ಡೂ ಅ ಗುಡ್ ಸರ್ಜರಿ. ಕಡಿಮೆ. ಸೊ ಇಫ್ ಯು ಲುಕ್ ಅಟ್ ದ ಹೋಲ್ ಪಿಕ್ಚರ್, ಇಟ್ ಈಸ್ ವ್ಯಾಲ್ಯೂಬಲ್ ಟು ಡೂ ರಿಕನ್ಸ್ಟ್ರಕ್ಷನ್ ಬಿಕಾಸ್ ಅದರಲ್ಲಿ ಮ್ಯಾಕ್ಸಿಮಮ್ ಪೇಷಂಟ್ಸ್ ಚೆನ್ನಾಗಿರ್ತಾರೆ. ದ ಡಿಸೀಸ್ ಡಸಂಟ್ ಕಮ್ ಬ್ಯಾಕ್. ಆ್ಯಂಡ್ ದಟ್ ಈಸ್ ಆರ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ದ ಎಕ್ಸ್ಪೀರಿಯನ್ಸ್ ಆಫ್ ಎವ್ರಿಬಡಿ ಗ್ಲೋಬಲಿ. ನಾವು ರೀಕನ್ಸ್ಟ್ರಕ್ಟ್ ಮಾಡಿದ್ರೆ ಕೂಡ it doesn't increase the risk of complications or recurrence. Most patients still do very well. Okay.
ಈ ಜಾ ರಿಕನ್ಸ್ಟ್ರಕ್ಷನ್ ಸರ್ಜರಿ ಆದಮೇಲೆ ಅವರಿಗೆ ಜಗಿಯೋದಕ್ಕೇನು ಅಂದರೆ ಪ್ರಾಬ್ಲಮ್ ಆಗೋದಿಲ್ಲ ಅಥವಾ ಮಾತಾಡೋದಕ್ಕೆ ಪ್ರಾಬ್ಲಮ್ ಆಗೋದಿಲ್ಲ ಅಂತ ನೀವು ಹೇಳಿದ್ರಿ. ಆದರೆ ಎಷ್ಟು ದಿನ ತನಕ ಕೇರ್ ಆಗಿರಬೇಕಾಗುತ್ತೆ? ಅಂದರೆ ಇವತ್ತು ಆಪ್ರೇಷನ್ ಮಾಡಿ ನಾಳೆನೇ ನಾನು ಚಿಕನ್ ಜಗಿತೀನಿ ಅಥವಾ ಗಟ್ಮುಟ್ಟಾಗಿರೋ ತಿಂತೀನಿ ಅಂದರೆ ಆಗಲ್ಲ. ಸೊ ಎಷ್ಟು ದಿನದವರೆಗೂ ಅದು ಕೇರ್ ಮಾಡಲೇಬೇಕಾಗುತ್ತೆ? ಗುಡ್ ಕ್ವೆಶ್ಚನ್. ಸೊ ಇದು ಹೇಗಂದರೆ, ನಾವು ರೀಕನ್ಸ್ಟ್ರಕ್ಟ್ ಮಾಡುವಾಗ ನಾವು ಇಂಪ್ಲಾಂಟ್ ಹಾಕ್ತೀವಿ. ನಾವು ಕೆಳಗಡೆ ದಾವಡೆ ರೀಕನ್ಸ್ಟ್ರಕ್ಟ್ ಮಾಡಿ ಕಾಲಿಂದ ಮೂಳೆ ಹಾಕ್ತಾ ಇದೀವಿ ಅಂದರೆ ಅಲ್ಲಿ ಒಂದು ಪ್ಲೇಟ್ ಹಾಕ್ತೀವಿ. ಸೊ ನಮಗೆ ಕೈ ಕಾಲಲ್ಲಿ ಫ್ರ್ಯಾಕ್ಚರ್ ಹಾಕಿದ್ರೆ ಪ್ಲೇಟ್ ಹಾಕ್ತಾರೆ ಅಲ್ವಾ ಮೂಳೆ ಡಾಕ್ಟರು, ಅದೇ ಥರ ಪ್ಲೇಟ್ ಹಾಕ್ತೀವಿ. ಸೊ ನಾವು ಪ್ಲೇಟ್ ಹಾಕಿ ನಾವು ಡೆಂಚರ್ ಹಾಕ್ತಾ ಇದ್ದೀವಿ ಅಲ್ವಾ, ದಟ್ ವಿಲ್ ಯೂಶಲಿ ಬಿ ಅ ಸಾಫ್ಟ್ ಡೆಂಚರ್. ಓಕೆ, ಅಂದರೆ ಅದು ಪೂರ್ತಿ ವಾಸಿ ಆಗೋವರೆಗೂ ನಾವು ಜಗಿಯೋಕ್ಕಾಗಲ್ಲ. ಫಾರ್ ಅ ಪೇಷಂಟ್ ಹೂಸ್ ಓನ್ಲಿ ಅಂಡರ್ ಗೋಯಿಂಗ್ ಸರ್ಜರಿ, ಅಂದರೆ ಇದು ಕ್ಯಾನ್ಸರ್ ಅಲ್ಲ, ರೇಡಿಯೇಷನ್ ಏನೋ ಬೇಕಾಗ್ತಾ ಇಲ್ಲ ಅಂದರೆ ವಿದಿನ್ 3 months ದೇ ಕ್ಯಾನ್ ಬಿ ಬೈಟಿಂಗ್. ಸಪೋಸ್ ಅಲ್ಲಿ ತನಕ ಅವ್ರ ಆಪೋಸಿಟ್ ಸೈಡಲ್ಲಿ ಜಗಿಬೋದು. ಈ ಆಪರೇಟೆಡ್ ಸೈಡಲ್ಲಿ ಇಲ್ಲ, ಅವರು ಸಾಫ್ಟ್ ಡೈಟ್ ಊಟ ಮಾಡ್ಬೋದು ಬಾಯಿಂದ. 1 ವಾರ ಆದಮೇಲೆ ಬಾಯಿಂದ ಸಾಫ್ಟ್ ಆಹಾರ, ಮೆತ್ತಗಾಗಿ ಆಹಾರ ತಗೋಬೋದು. ಈ ಸೈಡ್ ಮಾತ್ರ ಜಗಿಯೋಕ್ಕಾಗಲ್ಲ. ನಾವು ರೇಡಿಯೇಷನ್ ಕೊಡ್ತಾ ಇದ್ದೀವಿ ಅಂದರೆ ರೇಡಿಯೇಷನ್ದ ಬರೋ ತೊಂದರೆ, ಇದು ಗಾಯ ವಾಸಿ ಆಗೋ ಶಕ್ತಿ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಅದು ಹೇಗಂದರೆ, ನಾವು 1 ವರ್ಷವರೆಗೂ ಸಾಫ್ಟ್ ಡೆಂಚರ್ ಹಾಕಿ 1 ವರ್ಷ ಆದಮೇಲೆ ಫೈನಲ್ ಡೆಂಚರ್ ಹಾಕ್ತೀವಿ. 1 ವರ್ಷ ಆದಮೇಲೆ ಫೈನಲ್ ಮೆಟಲ್ ಡೆಂಚರ್ ಹಾಕಿದ್ಮೇಲೆ ಅವ್ರು ಚೆನ್ನಾಗಿ ಜಗಿಸ್ಬೋದು. ಸೊ ಇಟ್ಸ್ ಫಾರ್ ಅಬೌಟ್ ಎ ಇಯರ್ ದಟ್ ದೇ ಕೆನಾಟ್ ಬೈಟ್ ಹಾರ್ಡ್ ಫುಡ್ಸ್. ಬಟ್ ಊಟ ಮಾಡೋದು 1 ವಾರ ಬಿಟ್ಟು ಆಹಾರ ಮಾಡ್ಬೋದು, ಮೆತ್ತಿಗೆ ಆಹಾರ ಚೆನ್ನಾಗಿ ತಗೋಬೋದು. ಸೊ ಮೋಸ್ಟ್ ಆಫ್ ಆರ್ ಪೇಷಂಟ್ಸ್ ಆಪರೇಷನಿಂದ 1 ದಿನ ಆದಮೇಲೆ ಅವರು ಕೂತ್ಕೋಬೋದು, ಓಡಾಡ್ಬೋದು, ಮಾತಾಡ್ಬೋದು, ಎಲ್ಲ ಮಾಡ್ಬೋದು. ಮಾತಾಡೋದು ಅಂದರೆ ನಾರ್ಮಲ್ ಆಗಿ ಮಾತಾಡ್ಬೋದು ಅಥವಾ ತೊದಲುತ್ತಾ ಸ್ಟಾರ್ಟಿಂಗ್ ಸ್ವಲ್ಪ ದಿನ? ಅದು ಹೇಗೆ ಡಿಪೆಂಡ್ ಆಗುತ್ತೆ ಅಂದರೆ, ಅದು ಸ್ವಲ್ಪ ಊತ ಇರ್ಬೋದು ಆಪರೇಷನ್ ಆದಮೇಲೆ, ಆ ಊತದಿಂದ ಸ್ವಲ್ಪ ತೊದಲಿರ್ಬೋದು. ಸೊ ನಾವು ಬರೀ ದಾವಡೆ ತೆಗಿತಾ ಇದ್ದೀವಿ ಅಂದರೆ ಲಾಂಗ್ ಟರ್ಮ್ ಸ್ಪೀಚ್ ವಿಲ್ ಬಿ ಎಕ್ಸಲೆಂಟ್. ನಮಗೆ ಯಾವಾಗ ಸ್ಪೀಚಲ್ಲಿ ಪ್ರಾಬ್ಲಮ್ ಆಗ್ಬೋದಂದರೆ, ನಾವು ನಾಲ್ಗೆ ಹತ್ರ ಆಪರೇಷನ್ ಮಾಡ್ತಾ ಇದೀವಿ ಅಂದರೆ ಸ್ವಲ್ಪ ತೊದಲ್ ಬರ್ಬೋದು. ಅದನ್ನು ಮೋಸ್ಟ್ ಆಫ್ ದೆಮ್ ಸೆಟಲ್ ಡೌನ್ ಬೈ ಅಬೌಟ್ 3 to 6 months. ಬಟ್ ನಾವು ಬರೀ ದಾವಡೆ ಆಪರೇಷನ್ ಮಾಡ್ತಾ ಇದೀವಿ ಅಂದರೆ ಸ್ಪೀಚ್ ಲಾಂಗ್ ಟರ್ಮ್ ಇಸ್ ಎಕ್ಸಲೆಂಟ್. ಸ್ವಲ್ಪ ದಿನ ಊತದಿಂದ ತೊದಲಿರ್ಬೋದು, ಆದರೆ ಅದು ಸೆಟಲ್ ಆಗಿ ಲಾಂಗ್ ಟರ್ಮ್ ಸ್ಪೀಚ್ ಕ್ವಾಲಿಟಿ ಇಸ್ ವೆರಿ ಗುಡ್. ನಿಮ್ದು ಆಪರೇಷನ್ ಟೀಮಲ್ಲಿ ಡೆಂಟಿಸ್ಟ್ ಇರ್ತಾರಾ? ಖಂಡಿತ. ಸೊ ಆಂಕಾಲಜಿಸ್ಟ್ ಇರ್ತೀವಿ, ಪ್ಲಾಸ್ಟಿಕ್ ರೀಕನ್ಸ್ಟ್ರಕ್ಟಿವ್ ಸರ್ಜನ್ ಇರ್ತಾರೆ, ಮ್ಯಾಕ್ಸಿಲೋಫೇಶಿಯಲ್ ಸರ್ಜನ್ ಅಂದರೆ ಇಂಪ್ಲಾಂಟ್ ಹಾಕಿರುವ ಡೆಂಟಲ್ ಡಾಕ್ಟರು, ಪ್ರಾಸ್ತಡಾಂಟಿಸ್ಟ್ ಅಂತ ಇದ್ದಾರೆ. ಪ್ರಾಸ್ತಡಾಂಟಿಸ್ಟ್ ಅಂದರೆ ಆ ಡೆಂಚರ್ ಮಾಡಿರೋದು. ಸೊ ಅವರು ಇರ್ತಾರೆ. ಮತ್ತು ಅದರ ಜೊತೆ ಅನೆಸ್ಥೆಟಿಸ್ಟ್ ಭಾಳ ಇಂಪಾರ್ಟೆಂಟು, ಮತ್ತು ರಿಹ್ಯಾಬ್ ಸ್ಪೆಷಲಿಸ್ಟ್ ಅಂದರೆ ಫಿಸಿಕಲ್ ರಿಹ್ಯಾಬಿಲಿಟೇಷನ್ ಅಂದರೆ ಫಿಸಿಯೋಥೆರಪಿಸ್ಟು, ಸ್ವಾಲೋಯಿಂಗ್ ಥೆರಪಿಸ್ಟು ಎಲ್ಲರೂ ಇರ್ತಾರೆ. ಬಿಕಾಸ್ ಖಂಡಿತ ಇದು ಒಂದು ಪೇಷಂಟ್ ಚೆನ್ನಾಗಿ ಮಾಡಿ ಮನೆ ಕಳ್ಸೋಕ್ಕೆ ಇಷ್ಟೊಂದು ಜನ ಬೇಕಾಗತ್ತೆ. ಇದನ್ನ ಬಿಟ್ಟು ಬೇರೆ ಬೆನಿಫಿಟ್ಸ್ ಯಾವ ರೀತಿ ಆಗಿರುತ್ತೆ ಅಂತ? ಸೊ ಮೇನ್ ಬೆನಿಫಿಟ್ ಅಂದರೆ ಪೇಷಂಟ್ಗೆ ಊಟ ಮಾಡೋಕ್ಕೆ, ಮಾತಾಡೋಕ್ಕೆ, ಓಡಾಡೋಕ್ಕೆ ತೊಂದರೆ ಏನಿರಲ್ಲ. ಸೋಷಿಯಲ್ ಫಂಕ್ಷನಿಂಗ್, ಖಂಡಿತ ಸೋಷಿಯಲ್ ಫಂಕ್ಷನಿಂಗ್ ಈಸ್ ವೆರಿ ಗುಡ್. ಅಂದರೆ ಇದ್ರ ಮುಂಚೆ ನಾವು ರೀಕನ್ಸ್ಟ್ರಕ್ಷನ್ ಚೆನ್ನಾಗಿ ಮಾಡಿಲ್ಲ ಅಂದರೆ ತಿರ್ಗಾ ಹೋಗಿ ಕೆಲಸಗೆ ಜಾಯ್ನ್ ಆಗೋದು ಮತ್ತು ಸೋಷಲಿ ಹೊರಗಡೆ ಹೋಗಿ ಎಲ್ಲರ ಜೊತೆ ಇಂಟ್ರ್ಯಾಕ್ಟ್ ಮಾಡೋದು ವಾಸ್ ಝೀರೋ. ಸೊ ಎಲ್ಲ ಕ್ಯಾನ್ಸರ್ ನೋಡಿದ್ರೆ ಅವರ್ ರೀಜಾಯ್ನಿಂಗ್ ದ ವರ್ಕ್ ಫೋರ್ಸ್ ಅಂದರೆ ತಿರ್ಗಾ ಹೋಗಿ ಕೆಲಸ ಜಾಯಿನ್ ಮಾಡೋದು ಮತ್ತು ಸೋಷಿಯಲ್ ಫಂಕ್ಷನಿಂಗ್ ಇನ್ ಹೆಡ್ ಆ್ಯಂಡ್ ನೆಕ್ ವಾಸ್ ದ ಲೋಯೆಸ್ಟ್. ಬ್ರೆಸ್ಟ್ ಕ್ಯಾನ್ಸರ್ ತೊಗೊಳ್ಳಿ, ಹೊಟ್ಟೆ ಕ್ಯಾನ್ಸರ್ ತೊಗೊಳ್ಳಿ, ಎಲ್ಲ ಕ್ಯಾನ್ಸರ್ ನೋಡಿದ್ರೆ social functioning and rejoining the workforce is the lowest in head and neck cancer. So ನಾವು ಇದು ಮಾಡಿ ಪೇಷಂಟ್ಸ್ಗೆ ಆಫರ್ ಮಾಡಿ ಅವ್ರು ಚೆನ್ನಾಗಾದರೆ we can improve this. Because ಬಾಯಲ್ಲಿ ಬರೋ ಕ್ಯಾನ್ಸರ್ ಪೇಷಂಟ್ಸ್ ನಮ್ಮ ದೇಶದಲ್ಲಿ ಭಾಳ ಯಂಗ್ ಇದ್ದಾರೆ. ಸೊ ಬೇರೆ ಕಡೆ ನೋಡಿದ್ರೆ ಇಟ್ ಅಫೆಕ್ಟ್ಸ್ ದ ಓಲ್ಡರ್ ಏಜ್ ಗ್ರೂಪ್ ಅಂದರೆ 65 years. ನಮ್ಮದಲ್ಲಿ 55 years. ಸೊ 10 ವರ್ಷ ಬೇಗ ಬರುತ್ತೆ. ಸೊ ಕೆಲವು ಜನ 20-25 ವರ್ಷನೂ ಇರ್ಬೋದು. ಸೊ ದೇ ಆರ್ ಇನ್ ದ ಪ್ರೊಡಕ್ಟಿವ್ ಪಾರ್ಟ್ ಆಫ್ ದೇರ್ ಲೈಫ್. ಅಂದರೆ ಆ ಟೈಮಲ್ಲಿ ನಾವು ಪ್ರೊಡಕ್ಟಿವ್ ಆಗಿ ಇರಬೇಕು, ಕೆಲಸ ಮಾಡಬೇಕು. ವಿ ಹ್ಯಾವ್ ಟು ಬೇಸಿಕ್ಲಿ ಕಾಂಟ್ರಿಬ್ಯೂಟ್. ಸೊ ನಾವು ಅದು ಟೈಮಲ್ಲಿ
ಈ ಥರ ತೊಂದರೆ ಬಂದರೆ ದೆನ್ ಇಟ್ಸ್ ಡೆವಸ್ಟೇಟಿಂಗ್, ನಾಟ್ ಓನ್ಲಿ ಟು ದ ಇಂಡಿವಿಜುವಲ್ ಪೇಷಂಟ್ ಆ್ಯಂಡ್ ದ ಫ್ಯಾಮಿಲಿ. ಕೆಲವು ಜನ ಬ್ರೆಡ್ ವಿನ್ನರ್ಸ್ ಇರ್ತಾರೆ, ಮನೆಯಲ್ಲಿ ಅವ್ರು ಮಾತ್ರ ಕೆಲಸ ಮಾಡಿರ್ತಾರೆ, ದೇ ಗೋ ಇನ್ ಟು ಡೆಟ್. ಯಾಕಂದರೆ ನೋ ಮನಿ ಇನ್ಫ್ಲೋ ಫಾರ್ ದ ಎಕಾನಮಿ ಆಸ್ ವೆಲ್. ಯಾಕಂದರೆ ಇಂಡಿಯಾ ಅನ್ಫಾರ್ಚುನೇಟ್ಲಿ oral cancer capital ಅಂತ ಹೇಳ್ತೀವಿ of the world. We have the highest number of oral cancer patients in the world. ಸೊ ನಾವು ಅವರು ಚೆನ್ನಾಗಿ ಟ್ರೀಟ್ ಮಾಡಿ ರಿಹೆಬಿಲಿಟೇಟ್ ಮಾಡೋಕ್ಕಾಗಲ್ಲ ಅಂದರೆ ಈವನ್ ದ ಎಕನಾಮಿಕ್ ಇಂಪೇರ್ಮೆಂಟ್ ಟು ದ ಸ್ಟೇಟ್ ಆ್ಯಂಡ್ ಟು ದ ಕಂಟ್ರಿ ಇಸ್ ಮ್ಯಾಸಿವ್. ರೀಸನ್ಸ್ ಏನಿರುತ್ತೆ ಡಾಕ್ಟರ್ ಹಾಗಾದರೆ ಕ್ಯಾನ್ಸರ್ ಬರೋದಕ್ಕೆ ಬಾಯಿತ್ತು ಅಂತ? ಸೊ ಬಾಯಲ್ಲಿ ಬರುವ ಕ್ಯಾನ್ಸರ್ ಮೆಜಾರಿಟಿ ಇಸ್ ಸ್ಟಿಲ್ ಟೊಬ್ಯಾಕೋ ಆ್ಯಂಡ್ ಆಲ್ಕೋಹಾಲ್. ಒಂದು 80-85%. ಟೊಬ್ಯಾಕೋ ಓಕೆ, ಆಲ್ಕೋಹಾಲ್ ಹೇಗೆ ಕಾರಣ ಆಗುತ್ತೆ? ಆಲ್ಕೋಹಾಲ್ ಏನಾಗುತ್ತೆ ಅಂದರೆ ಆಲ್ಕೋಹಾಲ್ DNA ಡ್ಯಾಮೇಜ್ ಆಗುತ್ತೆ, ವೆರಿ ಸಿಂಪಲ್. ಸೊ ನಾವು ಆಲ್ಕೋಹಾಲ್ ತಗೊಳ್ಳುವಾಗ ನಮ್ಮ DNA ಸೆಲ್ಸ್ ಅಲ್ಲಿರುವ DNA ಡ್ಯಾಮೇಜ್ ಆಗುತ್ತೆ. ಸೊ ಫಾರ್ ಎನಿ ಕ್ಯಾನ್ಸರ್ ಬರೋಕ್ಕೆ ದೇರ್ ಇಸ್ ಅ ಬ್ಯಾಲೆನ್ಸ್ ಬಿಟ್ವೀನ್ DNA ಡ್ಯಾಮೇಜ್ ಆಗೋದು ಮತ್ತು ರಿಪೇರ್ ಆಗೋದು. ಸೊ ದ ಥಿಂಗ್ಸ್ ದಟ್ ರಿಪೇರ್ ಡ್ಯಾಮೇಜ್ ಆರ್ DNA, ಇಟ್ ಕುಡ್ ಬಿ ಟೊಬ್ಯಾಕೋ, ಸೊ ಅದು ಸ್ಮೋಕಿಂಗ್, ಪಾನ್, ಬೀಡಿ, ಎಲ್ಲಡಿಕೆ ಎಲ್ಲ, ಆಲ್ ಆಫ್ ದೋಸ್ ಥಿಂಗ್ಸ್, ರೈಟ್. ಇಟ್ ಕುಡ್ ಬಿ ಎನ್ವೈರ್ಮೆಂಟಲ್ ಪೊಲ್ಯೂಷನ್, ಅದೆಲ್ಲ ನಮ್ಮ DNA ಡ್ಯಾಮೇಜ್ ಆಗುತ್ತೆ. ನಮ್ಮ ಬಾಡಿಯೇ DNA ರಿಪೇರ್ ಮಾಡೋಕ್ಕೆ ಮೆಕ್ಯಾನಿಸಮ್ಸ್ ಇದೆ. ಬಟ್ ವೆನ್ ಆರ್ DNA ಡ್ಯಾಮೇಜ್ ಗೆಟ್ಸ್ ಡ್ಯಾಮೇಜ್ಡ್ ಮೋರ್ ದೆನ್ ಇಟ್ಸ್ ರಿಪೇರ್ಡ್, ಅದು ಮಿಸ್ಮ್ಯಾಚ್ ಬಂದರೆ ದೆನ್ ವಿ ಕ್ಯಾನ್ ಹ್ಯಾವ್ ಕ್ಯಾನ್ಸರ್ ಸೆಲ್ಸ್. ಆ ಕ್ಯಾನ್ಸರ್ ಸೆಲ್ಸ್ ನಮ್ಮ ಇಮ್ಯುನಿಟಿ ಮಿಸ್ ಆಗಿ ಆ ಕ್ಯಾನ್ಸರ್ ಸೆಲ್ಸ್ ನಾವು ಡ್ಯಾಮೇಜ್ ಆಗಿ ನಾವು ಅದು ಇಮ್ಯೂನ್ ಎಸ್ಕೇಪ್ ಅಂತ ಹೇಳ್ತೀವಿ. ಅಂದರೆ ನಮ್ಮ ಬಾಡಿದು ಇಮ್ಯುನಿಟಿ ಆ ಕ್ಯಾನ್ಸರ್ ಸೆಲ್ಸ್ ತಗೊಂಡು ಸತ್ತೋಗಿಲ್ಲ ಅಂದರೆ ದೋಸ್ ಬಿಕಮ್ ಟ್ಯೂಮರ್ಸ್ ಆ್ಯಂಡ್ ಕ್ಯಾನ್ಸರ್ಸ್. ಸೊ ಅದು ಗ್ರೋತ್ ಆಗುತ್ತೆ, ಖಂಡಿತ ಅದು ಬೆಳೆದು ಕ್ಯಾನ್ಸರ್ ಆಗಿಬಿಡುತ್ತೆ. ಸೊ ಇನ್ ಆರ್ ಕಂಟ್ರಿ 80-85% ಇಸ್ ಟೊಬ್ಯಾಕೋ ಆ್ಯಂಡ್ ಆಲ್ಕೋಹಾಲ್. ಮಿಕ್ಕಿದು ಏನಾಗ್ಬೋದಂದರೆ ವಿ ಕ್ಯಾನ್ ಹ್ಯಾವ್ ಟ್ರಾಮಾ, ಅಂದರೆ ಸ್ವಲ್ಪ ಶಾರ್ಪ್ ಹಲ್ಲಿಂದ ಟಚ್ ಆಗಿ ಅದು ಕ್ಯಾನ್ಸರ್ ಆಗ್ಬೋದು. ಕೆಲವು ಡಿಸೀಸಸ್ ಅಂದರೆ HIV ಇನ್ಫೆಕ್ಷನಲ್ಲಿ ಸ್ವಲ್ಪ ರಿಸ್ಕ್ ಜಾಸ್ತಿ. ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಪೇಷಂಟ್ಸ್ ಅಂದರೆ ಕಿಡ್ನಿ ಇಲ್ಲಾಂದರೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಅದು ರಿಜೆಕ್ಟ್ ಆಗಬಾರ್ದಂತ ಔಷಧಿ ತೊಗೊತಾರೆ. ಆ ಔಷಧಿಯಿಂದ ನಮ್ಮ ಇಮ್ಯೂನ್ ಸಪ್ರೆಸ್ ಆಗುತ್ತೆ. ಆ ಥರ ಪೇಷಂಟ್ಸ್ಗೂ ಸ್ವಲ್ಪ ಎಲಿವೇಟೆಡ್ ಆರಲ್ ಕ್ಯಾನ್ಸರ್ ರಿಸ್ಕ್. ಸೊ ದೀಸ್ ಆರ್ ದ ಕಾಸಸ್ ಜನರಲಿ. ಓಕೆ, ಹಾಗಿದ್ರೆ ಡಾಕ್ಟರ್ ಈ ಜಾ ರೀಕನ್ಸ್ಟ್ರಕ್ಷನ್ ಸರ್ಜರಿ ಆದಮೇಲೆ ಸೊ ಒಂದಿಷ್ಟು ಪೇಷಂಟ್ಗಳನ್ನು ನೀವು ಲೆಕ್ಕ ಹಾಕಿ ನೋಡಿದಾಗ ಓವರಾಲ್ ಆಗಿ ಸಕ್ಸಸ್ ರೇಟ್ ಎಷ್ಟು ಅಂದಾಜು ಮಾಡಿ ಹೇಳ್ಬಹುದಾ ಅಂತ? ಸೊ ನಾವು ಜಾಯಿನ್ ಅ ಡೇ ನೋಡುವಾಗ ವಿ ಹ್ಯಾವ್ some of the highest volumes in the world, our team. So we have had 100% success. ನಾವು ಸಕ್ಸಸ್ ಹೇಗೆ ನೋಡ್ತೀವಿ ಅಂದರೆ ನಾವು ಹಾಕಿರುವ ಫ್ಲ್ಯಾಪ್ ಯಾವುದು ಫ್ಲ್ಯಾಪ್ ಸತ್ತೋಗಿಲ್ಲ. ಅಂದರೆ ನಾವು ಫ್ಲ್ಯಾಪ್ ಅಂದರೆ ಕಾಲಿಂದ ಮೂಳೆ, ಚರ್ಮ, ಮಾಂಸ, ರಕ್ತನಾಳ ಜೊತೆ ತೆಗೆದು ಕತ್ತಲ್ಲಿರೋ ರಕ್ತನಾಳಗೆ ಜೋಡಿಸ್ತೀವಿ. ಸೊ ಅದು ಇಟ್ಸ್ ಲೈಕ್ ಎನಿ ಆರ್ಗನ್ ಟ್ರಾನ್ಸ್ಪ್ಲಾಂಟ್, ಫ್ರೀ ಟಿಶ್ಯೂ ಟ್ರಾನ್ಸ್ಫರ್ ಅಂತ ಹೇಳ್ತೀವಿ. ನಾವು ರಕ್ತನಾಳ ಜೊತೆ ಹಾಕಿ ನಾವು ರೀಕನ್ಸ್ಟ್ರಕ್ಟ್ ಮಾಡಿದ್ವಿ ಅಂದರೆ ವಿ ಹ್ಯಾವ್ ನಾಟ್ ಲಾಸ್ಟ್ ಎನಿ ಫ್ಲ್ಯಾಪ್ಸ್. ಸೊ ದ ಸಕ್ಸಸ್ ರೇಟ್ ಇಸ್ ಹೈ. ಬಟ್ ನಾವು ಎಲ್ಲ ರೀಕನ್ಸ್ಟ್ರಕ್ಟಿವ್ ಸರ್ಜರಿ ನೋಡಿದ್ರೆ ದ ಸಕ್ಸಸ್ ರೇಟ್ಸ್ ಆರ್ ವೆರಿ ಹೈ. ದೇರ್ ಮೇ ಬಿ 95-98% ಪೇಷಂಟ್ಸ್ಗೆ ಸಕ್ಸಸ್ ಆಗುತ್ತೆ. ಅದು 2-5% ಪೇಷಂಟ್ಗೆ ಏನಾಗ್ಬೋದಂದರೆ ನಾವು ರಕ್ತನಾಳ ಜೋಡಿಸ್ಬಿಟ್ಟು ಅದರಲ್ಲಿ ಏನಾದರೂ ಬ್ಲಾಕ್ ಆಗಿ ಹಾಕಿರುವ ಫ್ಲ್ಯಾಪ್ ಸತ್ತೋಗ್ಬೋದು. ಆ ಫ್ಲ್ಯಾಪ್ ಸತ್ತೋಗಿದೆ ಅಂದರೆ ಬೇರೆ ಕಡೆಯಿಂದ ಫ್ಲ್ಯಾಪ್ ತೆಗೆದು ಹಾಕಿಸ್ಬೇಕು. ಸೊ ದ ಸಕ್ಸಸ್ ರೇಟ್ಸ್ ಆರ್ ವೆರಿ ಹೈ. ರಿಕವರಿ ಆಗೋದಕ್ಕೆ ಒಂದೆಷ್ಟು ಟೈಮ್ ತಗೊಳುತ್ತೆ ಹಾಗಾದ್ರೆ? ಒಂದು 5-6 ತಿಂಗಳು ಅಥವಾ ಅಷ್ಟೊಂದು ಏನೂ ಇಲ್ಲ. ಸೊ ಇಫ್ ಐ ವರ್ ಟು ಟೆಲ್ ಯು, ನೀವು ವಾರ್ಡಲ್ಲಿ ಬಂದು ನೋಡಿದ್ರೆ 1-2 ದಿನ ಬಿಟ್ಟು ಪೇಷಂಟ್ಸ್ ಕೂತ್ಕೊಳ್ತಾರೆ, ಚೇರಲ್ಲಿ ಮಾತಾಡ್ತಾರೆ, ಓಡಾಡ್ತಾರೆ. ಅವ್ರಿಗೆ ಇಷ್ಟ ಇಲ್ಲ ಅಂದರೆ ನಾವು ಮಾಡ್ತೀವಿ. ಯಾಕಂದರೆ ನಾವು ರಿಹೆಬಿಲಿಟೇಷನ್ ಭಾಳ ಫೋಕಸ್ ಇರಬೇಕು. ಇಲ್ಲಾಂದರೆ ಏನಾಗುತ್ತೆ ಅಂದರೆ ಅವ್ರ ರಿಹೆಬಿಲಿಟೇಷನ್ ಸ್ವಲ್ಪ ಸ್ಲೋ ಇದ್ದರೆ ದೆನ್ ದ ಚಾನ್ಸ್ ಆಫ್ ಕಾಂಪ್ಲಿಕೇಶನ್ಸ್ ಗೋಸ್ ಅಪ್ ಮತ್ತು ಅವ್ರ ರಿಕವರಿ ಪೀರಿಯಡ್ ಭಾಳ ಎಕ್ಸ್ಟೆಂಡ್ ಆಗುತ್ತೆ. ಸೊ ಊಟ ಮಾಡೋದು ಮಾತ್ರ ಬಾಯಿಂದ ಅದು 1 ವಾರ ಆಗ್ಬೋದು, 1 ವಾರದಿಂದ 10 ದಿನ. ಮಿಕ್ಕಿದ ಎಲ್ಲ ಸೋಷಿಯಲ್ ಫಂಕ್ಷನಿಂಗ್ ಒಂದು 80-85% ಆಫ್ ರಿಹೆಬಿಲಿಟೇಷನ್ ಹಾಸ್ಪಿಟಲ್ ಒಳಗಡೆನೇ ಆಗುತ್ತೆ ಇನ್ ದ ಫಸ್ಟ್ 10 days. ಸೊ ನಾವು ಮನೆ ಕಲಿಸೋ ಮುಂಚೆ ಪೇಷಂಟ್ಸ್ ಆ್ಯಕ್ಟಿವ್ ಆಗಿರ್ತಾರೆ. ಸೊ ಅವರು ಮನೆ ಹೋಗ್ಬಿಟ್ಟು 2 ವಾರ ಬೆಡ್ ರೆಸ್ಟ್ ಅಂತ ಏನೂ ಇಲ್ಲ. ದೇ ಆರ್ ಆ್ಯಕ್ಟಿವ್, ದೇ ಆರ್ ಫಂಕ್ಷನಲ್ ಮೆಂಟಲಿ ಆ್ಯಂಡ್ ಫಿಸಿಕಲಿ. ಓಕೆ,
ಡಾಕ್ಟರ್, ಈ ಜಾ ರೀಕನ್ಸ್ಟ್ರಕ್ಷನ್ ಸರ್ಜರಿ ಬಗ್ಗೆ ಮಿತ್ಸ್ ಏನಾದರೂ ಇದೆಯಾ ನಿಮಗೆ ಗೊತ್ತಿರೋ ಪ್ರಕಾರ? ಖಂಡಿತ. ಸೊ ಪೇಷಂಟ್ಸ್ಗೆ ಏನು ಅನಿಸುತ್ತೆ ಅಂದರೆ, ನಾವು ಮುಖದಲ್ಲಿ ದೊಡ್ಡ ಸರ್ಜರಿ ಮಾಡ್ತಾ ಇದ್ದೀವಿ ಅಂದರೆ ಖಂಡಿತ ಅವ್ರು ಪರ್ಮನೆಂಟ್ ಆಗಿ ಊಟ ಮಾಡೋಕ್ಕೆ ಮಾತಾಡೋಕ್ಕೆ ತೊಂದರೆ ಆಗುತ್ತೆ, ಮತ್ತು ಫೇಸ್ ಶೇಪಲ್ಲಿ ವ್ಯತ್ಯಾಸ ಬಂದೇ ಬರುತ್ತೆ. ದಟ್ ಈಸ್ ಒನ್ ಮಿತ್. ಅದು ಖಂಡಿತ ನಿಜ ಇಲ್ಲ. ನಾವು ಚೆನ್ನಾಗಿ ರೀಕನ್ಸ್ಟ್ರಕ್ಟ್ ಮಾಡಿ ಸರಿ ಮಾಡಿಸ್ಬೋದು. ಎರಡನೇದು, ಬಾಯಲ್ಲಿ ಕ್ಯಾನ್ಸರ್ ಬರುವಾಗ ನಾವು ಯಾವ ಟ್ರೀಟ್ಮೆಂಟ್ ಕೊಟ್ರೇನು ಪೇಷಂಟ್ ಸರಿ ಆಗಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಎವ್ರಿ ಒನ್ಸ್ ಪರ್ಸನಲ್ ಎಕ್ಸ್ಪೀರಿಯೆನ್ಸ್ ಸ್ವಲ್ಪ ಕೆಟ್ಟದಿರುತ್ತೆ. ಯಾವುದೋ ಮನೆ ಪಕ್ಕದಲ್ಲಿ ಪೇಷಂಟ್ ನೋಡಿರ್ತಾರೆ, ಅವ್ರು ಟ್ರೀಟ್ಮೆಂಟ್ ತೊಗೊಂಡು ದಿನ ಟ್ರೀಟ್ಮೆಂಟ್ ತೊಗೊಂಡು ಸತ್ತೋಗಿದ್ದಾರೆ ಅಂತ ಹೇಳ್ತಾರೆ. ಆದರೆ ಎವ್ರಿಬಡೀಸ್ ಎಕ್ಸ್ಪೀರಿಯೆನ್ಸ್ ಇಸ್ ಡಿಫ್ರೆಂಟ್, ಮತ್ತು ಸ್ಟೇಜ್ ಅಲ್ಲಿ ವ್ಯತ್ಯಾಸ ಇರುತ್ತೆ. ಯಾವ ಕ್ಯಾನ್ಸರ್ ಟ್ರೀಟ್ಮೆಂಟ್ ತೊಗೊತಾ ಇದ್ದಾರೆ ಎಲ್ಲ ವ್ಯತ್ಯಾಸ ಬಂದೇ ಬರುತ್ತೆ. ಅವರಿಗಾಗಿರೋದೇ ನಮಗೆ ಖಂಡಿತ. ಸೊ ದ ಮೇನ್ ಥಿಂಗ್ ಇಸ್, ನಾವು ಕ್ಯಾನ್ಸರ್ ಅಂತ ಕೇಳಿದ್ರೆ ಖಂಡಿತ ಭಯ ಇರುತ್ತೆ, ಕ್ಯೂರ್ ಆಗಲ್ಲ ಅಂತ ಸ್ವಲ್ಪ ಅನಿಸುತ್ತೆ ಜನರಲಿ ಜನಗೆ, ಮತ್ತು ಅವರು ಭಯಪಟ್ಟು ಟ್ರೀಟ್ಮೆಂಟ್ ತಗೊಳ್ಳಲ್ಲ ಅವರು. ಸೊ ದ ಮೇನ್ ಥಿಂಗ್ ಇಸ್, ನಾವು ಚೆನ್ನಾಗಿ ಟೈಮಲ್ಲಿ ಟ್ರೀಟ್ಮೆಂಟ್ ತೊಗೊಂಡು ಚೆನ್ನಾಗಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಕ್ಯೂರ್ ಆಗೋ ಚಾನ್ಸ್ ಭಾಳ ಚೆನ್ನಾಗಿರುತ್ತೆ, ಗುಣ ಆಗೋ ಚಾನ್ಸ್ ಚೆನ್ನಾಗಿರುತ್ತೆ. ನಾವು ಎಷ್ಟು ಬೇಗ ಬಂದು ಟ್ರೀಟ್ಮೆಂಟ್ ತೊಗೊಳ್ಳೋದು, ಎಷ್ಟು ಅರ್ಲಿ ಸ್ಟೇಜಲ್ಲಿ ಇರ್ತೀವಿ ಅಷ್ಟು ಹೈ ಕ್ಯೂರ್ ರೇಟ್ ಇರುತ್ತೆ, ಅಂದರೆ ಅಷ್ಟೊಂದು ಜಾಸ್ತಿ ಗುಣ ಆಗೋ ಸಾಧ್ಯತೆ. ಡಾಕ್ಟರ್, ಈ ಫೀಲ್ಡಲ್ಲಿ ನಿಮಗಾಗಿರುವಂಥ ಗುಡ್ ಎಕ್ಸ್ಪೀರಿಯನ್ಸ್ ಅಂದರೆ, ಈಗ ಒಂದ್ಸತಿ ಸರ್ಜರಿ ಆದಮೇಲೆ ಅವ್ರದ್ದು ಶೇಪ್ ಮೊದಲಿನ ಥರ ಅಲ್ಲದೆ ಇದ್ರೂ ಅಷ್ಟು ನಿಯರ್ ಬೈ ಬಂದಾದಮೇಲೆ ಬಂದು ನಿಮ್ಮ ಹತ್ರ ಮಾತಾಡಿಸೋ ಅಂಥದ್ದು, ಅಥವಾ ಈ ಥರ ಆಗಿದೆ, ಸಕ್ಸಸ್ ಆಗಿದೆ ಅಂತ ಖುಷಿ ಪಡ್ತಾರೆ, ಒಂದು ಥ್ಯಾಂಕ್ಫುಲ್ ಆಗಿರ್ತಾರೆ. ಸೊ ಆ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡಬಹುದಾ ಅಂತ? ಖಂಡಿತ. ಸೊ ಯೂಶ್ವಲಿ ನಾವು ಏನು ಮಾಡ್ತೀವಿ ಅಂದರೆ, ಯಾವ ಪೇಷಂಟ್ಗೆ ಸ್ವಲ್ಪ ಸರ್ಜರಿ ಬಗ್ಗೆ ಭಾಳ ಚಿಂತೆ ಇದೆ, ಅಂದರೆ ಸರ್ಜರಿ ಇನ್ನೂ ಆಗಿಲ್ಲ, ಸರ್ಜರಿ ಮಾಡಿಸ್ಬೇಕು, ಭಾಳ ಚಿಂತೆ ಇರುತ್ತೆ. ಸೊ ನಾವು ನಮ್ಮ ಹಳೆ ಪೇಷಂಟ್ಗೆ ಕನೆಕ್ಟ್ ಮಾಡಿ ಅವ್ರ ಎಕ್ಸ್ಪೀರಿಯನ್ಸ್ ಹೇಳ್ತಾರೆ. ಅಂದರೆ ನನಗೆ ಮುಂಚೆ ಈ ತೊಂದರೆ ಇತ್ತು, ಇದು ನಾವು ಮಾಡಿ ಚೆನ್ನಾಗಿರ್ತೀವಿ ಅಂತ. ಮೈ ಬೆಸ್ಟ್ ಮೆಮರಿ ಆಫ್ ದಿಸ್ ಇಸ್, ನಮಗೆ ಒಂದು ಯಂಗ್ ಲೇಡಿ, ಯಂಗ್ ಅಂದರೆ ಒಂದು mid-40s ಅವ್ರಿಗೆ ಪೂರ್ತಿ ಮೇಲ್ಗಡೆ ಇರೋ ದಾವಡೆ ಇನ್ವಾಲ್ವ್ ಆಯಿತು ಕ್ಯಾನ್ಸರಿಂದ, ಅಂದರೆ ಈ ಕಡೆಯಿಂದ ಆ ಕಡೆ. ಸೊ ನಾವು ಅದು ಗುಣ ಮಾಡಬೇಕಂದ್ರೆ ಪೂರ್ತಿ ತೆಗಿಬೇಕು. ಅವ್ರಿಗೆ ಏನು ಮಾಡಿದ್ದೀವಿ ಅಂದರೆ, ಆ ಟೈಮಲ್ಲಿ ಒಂದು 4 ವರ್ಷ ಮುಂಚೆ ಸ್ವಲ್ಪ ಎಕ್ಸ್ಪೆರಿಮೆಂಟಲ್ ಆಗಿ ಇತ್ತು, ಅಂದರೆ ಯಾರೂ ಮಾಡಿಲ್ಲ. 2 ಕಡೆ ಇಲ್ಲಿರುವ ಮೂಳೆ ಅಂದರೆ ಝೈಗೋಮಾದಲ್ಲಿ ಇಂಪ್ಲಾಂಟ್ ಹಾಕಿ, ಮತ್ತು ಕೈಯಿಂದ ಸ್ವಲ್ಪ ಚರ್ಮ ಮಾಂಸ ಹಾಕಿ ಹಲ್ಲು ಹಾಕೋದು. ಸೊ ಶೀ ಡಿಡ್ ವೆರಿ ವೆಲ್. ಸೊ ಅವರು ಮೊದಲು ಆಪ್ರಹೆನ್ಷನ್ಸಿಂದ, ಸೊ ಬರುವಾಗ ನಾನು ಚೆನ್ನಾಗಿರ್ತೀನಿ, ಏನಾದರೂ ಮಾಡೋಕ್ಕಾಗಲ್ಲ, ಫ್ಯೂಚರ್ ಏನಾದರೂ ಇದೆಯಾ ಅಂತ ಕೇಳಿಬಿಟ್ಟು ನಾವು ಯಾವುದು ಸ್ಕಾರ್ ಹಾಕಿಲ್ಲ ಮುಖದಲ್ಲಿ. ಶೀ ಈಸ್ ಅಬ್ಸಲ್ಯೂಟ್ಲಿ ನಾರ್ಮಲ್. ಸೊ ಅವ್ರು ಕೆಲಸ ಮಾಡ್ತಾರೆ, ಶಿ ಹ್ಯಾಸ್ ಅ ಗುಡ್ ಆ್ಯಕ್ಟಿವ್ ಆ್ಯಂಡ್ ಸೋಷಲ್ ಲೈಫ್, ಎಲ್ಲ ಮಾಡ್ತಾರೆ. ಸೊ ವೆನ್ ವಿ ಸಿ ದ್ಯಾಟ್, ಇಟ್ಸ್ ವೆರಿ ವೆರಿ ಎನ್ಕರೇಜಿಂಗ್ ಟು ಅಸ್. ಯಾಕಂದರೆ ಇದು ಕೆಲಸ ಮಾಡೋದು ಅಷ್ಟೊಂದು ಈಸಿ ಇಲ್ಲ. ಕೆಲವು ಸತಿ 10 ಗಂಟೆ 12 ಗಂಟೆ ಆಗುತ್ತೆ ಆಪ್ರೇಷನ್ ಮಾಡೋಕ್ಕೆ, ಬಟ್ ಇಟ್ಸ್ ವೆರಿ ಫುಲ್ಫಿಲ್ಲಿಂಗ್. ಮೋರ್ ದೆನ್ ದ್ಯಾಟ್, ಬೇರೆ ಪೇಷಂಟ್ ನೋಡಿ OPD ಅಲ್ಲಿ ನೋಡುವಾಗ ನಾವು ಹೇಳ್ತೀವಿ ಅವ್ರಿಗೆ ಈ ಥರ ದೊಡ್ಡ ಸರ್ಜರಿ ಆಗಿದೆ, ಪೇಷಂಟ್ಸ್ಗೆ ಗೊತ್ತಿರಲ್ಲ. ಖಂಡಿತ ಪೇಷಂಟ್ಸ್ಗೆ ಗೊತ್ತಿರಲ್ಲ ದೊಡ್ಡ ಆಪರೇಷನ್ ಆಗಿದೆ ಅಂತ, ಯಾಕಂದರೆ ನೋಡೋಕ್ಕೆ ಅವ್ರು ಖಂಡಿತ ನಾರ್ಮಲ್ ಆಗಿರ್ತಾರೆ. ಸೊ ದಟ್ ಈಸ್ ದ ಬೆಸ್ಟ್ ಥಿಂಗ್ ದಟ್ ವಿ ಕ್ಯಾನ್ ಡೂ ಎಸ್ ಸರ್ಜನ್ಸ್, ಅಂಡ್ ದಟ್ ಗಿವ್ಸ್ ಅಸ್ ಅ ಲಾಟ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್. ಸೊ ಆಫ್ಟರ್ ಸರ್ಜರಿ ಅವ್ರ ಮುಖದಲ್ಲಿ ಏನು ಅಂತ ಗೊತ್ತೇ ಆಗೋದಿಲ್ಲ, ಅಂದರೆ ಆಪರೇಷನ್ ಆಗಿರೋ ಕಲೆ ಏನು ಕಾಣಿಸೋದಿಲ್ವಾ? ಅಬ್ಸಲ್ಯೂಟ್ಲಿ. ಸೊ ಫಾರ್ ವ್ಯಾಸ್ಟ್ ಮೆಜಾರಿಟಿ ಆಫ್ ಪೇಷಂಟ್, ಸೊ ಯಾರಿಗೆ ಸ್ಕಾರ್ ಇರುತ್ತೆ ಅಂದರೆ, ಸಪೋಸ್ ಚರ್ಮ ಇನ್ವಾಲ್ವ್ ಆಗಿದೆ ಅಂದರೆ ನಾವು ಸ್ವಲ್ಪ ಚರ್ಮ ತೆಗಿಬೇಕು. ಬಟ್ ಥ್ಯಾಂಕ್ಫುಲಿ ದೋಸ್ ಆರ್ ದ ಸ್ಲೈಟ್ಲಿ ಅಡ್ವಾನ್ಸ್ ಸ್ಟೇಜ್, ಅಂದರೆ ಯಾರಿಗೆ ಕ್ಯಾನ್ಸರ್ ಇತ್ತ ಅಂತ ಗೊತ್ತಿರಲಿಲ್ಲ, ಇಲ್ಲಾಂದರೆ ಅವ್ರ ಟೈಮಲ್ಲಿ ಅಷ್ಟೊಂದು ಬೇಗ ಟ್ರೀಟ್ಮೆಂಟ್ ತೊಗೊಂಡಿಲ್ಲ. ದೋಸ್ ಆರ್ ದ ಪೇಷಂಟ್ಸ್ ಹೂ ಹ್ಯಾವ್ ಎ ಲಿಟಲ್ ಸ್ಕಾರ್. ಬಟ್ ವ್ಯಾಸ್ಟ್ ಮೆಜಾರಿಟಿ ಆಫ್ ದ ಪೇಷಂಟ್ಸ್ ಸದ್ಯಕ್ಕೆ ಯಾವುದು ಲೈನ್ ಹಾಕಲ್ಲ ಮುಖದಲ್ಲಿ, ಎಲ್ಲ ಬಾಯಿ ಒಳಗಡೆಯಿಂದ ಆಪರೇಟ್ ಮಾಡಿ ಆರಾಮಾಗಿರ್ತಾರೆ. ಸೊ ತುಂಬಾ ಜನರಿಗೆ ಒಳ್ಳೆ ರಿಸಲ್ಟೇ ಕೊಟ್ಟಿದೆ ಅಂತ. ಖಂಡಿತ ಫಾರ್ ಅಸ್ ದಟ್ಸ್ ದ ಬಿಗ್ಗೆಸ್ಟ್ ಸ್ಯಾಟಿಸ್ಫ್ಯಾಕ್ಷನ್. ಒಂದು, ಕ್ಯಾನ್ಸರಿಂದ ಕ್ಯೂರ್ ಆಗೋದು, ವಿಚ್ ಇಸ್ ಗ್ರೇಟ್. ಸೆಕೆಂಡ್ ಇಸ್ ಟು ಸಿ ಪೇಷಂಟ್ಸ್ ರಿಹಬಿಲಿಟೇಟೆಡ್, ಅಂದರೆ ಅವ್ರ ಪ್ರೀ ಡಿಸೀಸ್ ವ್ಯಾಧಿ ಬರೋ ಮುಂಚೆ ಹೇಗಿದ್ರು, ಸೋಷಲ್ ಲೈಫು, ಅವರು ಪ್ರೊಡಕ್ಟಿವ್ ಪ್ರೊಫೆಷನಲ್ ಲೈಫ್ ಆ ಥರ ಮಾಡಿದ್ರೆ ವಿ ಆರ್ ವೆರಿ ವೆರಿ ಹ್ಯಾಪಿ ಆ್ಯಂಡ್ ಸ್ಯಾಟಿಸ್ಫೈಡ್. ಓಕೆ ಡಾಕ್ಟರ್, ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಆಡಿಯನ್ಸಿಗೆ? ಸೊ ಏನು ಮೆಸೇಜ್ ಕೊಡಬೇಕಂದ್ರೆ, ಬಾಯಲ್ಲಿ ಕ್ಯಾನ್ಸರ್ ಬಂದರೆ, ಇಲ್ಲಾಂದರೆ ದಾವಡೆಯಲ್ಲಿ ಟ್ಯೂಮರ್ ಬಂದರೆ ಅದು ಕ್ಯೂರಬಲ್ ಟ್ಯೂಮರ್ ಅಂತ ಅಂದ್ಕೋಬೇಕು. ನಾವು ಸ್ವಲ್ಪ
ನಾವು ಟೆನ್ಷನ್ ತೊಗೊಂಡು ಇಲ್ಲಾಂದರೆ ಗಾಬರಿ ಪಟ್ಟು ಚೆನ್ನಾಗಿ ಟ್ರೀಟ್ಮೆಂಟ್ ತೊಗೊಂಡಿಲ್ಲ ಅಂದರೆ ಹಿಂಸೆ ಬರುತ್ತೆ. ಸೊ ಎಷ್ಟೊಂದು ಪೇಷಂಟ್ಸ್ ಆಪ್ರೇಟ್ ಮಾಡಿ ಚೆನ್ನಾಗಿ ಆಗ್ತಾರೆ ಇರ್ತಾರೆ. ಸೊ ನೀವು ಆ ಟೈಮಲ್ಲಿ ಬಂದು ಅದು ನೋಡಿ ಏನು ಆಪ್ಷನ್ಸ್ ಇದೆ ಅಂತ ತಿಳ್ಕೋಬೇಕು. ಬಿ ಅವೇರ್ ಆಫ್ ವಾಟ್ ದ ಆಪ್ಷನ್ಸ್ ಆರ್. ಹಳೆ ಕಾಲದಲ್ಲಿ ಆಪರೇಷನ್ ಹೇಗಿತ್ತು, ಪೇಷಂಟ್ಸ್ ಹೇಗೆ ಇದ್ರಂತ ಅದು ನೋಡಿ ಗಾಬರಿ ಪಡಕ್ಕೆ ತಲೆಯಲ್ಲಿ ಇಟ್ಕೊಂಡಿದ್ರೆ ಡೆಫಿನೆಟ್ಲಿ ಚಿಂತೆ ಆಗೇ ಆಗುತ್ತೆ. ಅಡ್ವಾನ್ಸ್ ಟೆಕ್ನಾಲಜಿಲಿ ಏನಿದೆ ಅನ್ನೋದನ್ನು ಕೂಡ ಹುಡುಕ್ಬೇಕಾಗುತ್ತೆ ಖಂಡಿತ. ಸೊ ಅದು ನೋಡಿ ಟ್ರೀಟ್ಮೆಂಟ್ ತಗೊಂಡ್ರೆ ವ್ಯಾಸ್ಟ್ ಮೆಜಾರಿಟಿ ಆಫ್ ದ ಪೇಷಂಟ್ಸ್ ಗುಣ ಆಗ್ತಾರೆ ಮತ್ತೆ ಖುಷಿ ಇರ್ತಾರೆ. ದೇ ಹ್ಯಾವ್ ಅ ಗುಡ್ ಕ್ವಾಲಿಟಿ ಆಫ್ ಲೈಫ್, ದೇ ಡೂ ವೆರಿ ವೆಲ್. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಜಾ ರೀಕನ್ಸ್ಟ್ರಕ್ಷನ್ ಸರ್ಜರಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ಸೊ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಮುಂಚೆ ಹೇಗಿದ್ರು ಅದೇ ರೀತಿಯಾದಂಥ ರಿಸಲ್ಟನ್ನು ಆಫ್ಟರ್ ಸರ್ಜರಿ ಆದಮೇಲೂ ಕೂಡ ನಾವು ಕೊಡ್ತೀವಿ ಅನ್ನೋದನ್ನು ತುಂಬ ಧೈರ್ಯವಾಗಿ ಹೇಳಿದ್ದಾರೆ. ಹಾಗಾಗಿ ಸೊ ಏನಂತ ಹೇಳಿದ್ರು, ತುಂಬ ಜನರಿಗೆ ಭಯ ಇರುತ್ತಲ್ಲ, ಸೊ ಆ ಭಯವನ್ನು ಹೋಗ್ಲಾಡಿಸುವಂಥ ಒಂದು ಇಂಟರ್ವ್ಯೂ ಇದಾಗಿತ್ತು ಅಂತ ಹೇಳ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಜಾ ರೀಕನ್ಸ್ಟ್ರಕ್ಷನ್ ಸರ್ಜರಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಡಾಕ್ಟರ್ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಯಾರಿಗಾದರೂ ಕೂಡ ಬಾಯಿಯ ಕ್ಯಾನ್ಸರ್ ಬಂದು ನನ್ನ ಬಾಯಿ ಅಥವಾ ದವಡೆಯ ಶೇಪ್ ಔಟ್ ಆಗಿದೆ, ಸೊ ನಾನು ಜನರ ಮುಂದೆ ಬೆರೆಯೋದಕ್ಕಾಗೋದಿಲ್ಲ, ನನಗೆ ಎಲ್ಲರ ಮುಂದೆ ನಿಂತು ಮಾತಾಡೋದಕ್ಕಾಗೋದಿಲ್ಲ ಅನ್ನೋರು ಡೆಫಿನೆಟ್ಲಿ ಈ ಒಂದು ಸರ್ಜರಿಯನ್ನು ಮಾಡಿಸ್ಬೋದು. ಇದರಿಂದ ಒಳ್ಳೆ ರಿಸಲ್ಟ್ ಕೂಡ ಸಿಗುತ್ತೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.